ಶ್ರೀಮಂತರಾಗಲು ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಪ್ರಿಯರಾಮ್ ಬೆಂಡಿಗಿನವೆಲೆ. ಇವತ್ತಿನ ವಿಷಯ ಯೂನಿಯನ್ ಬಜೆಟ್. ನಮ್ಮ 2024 ಜುಲೈ 23ನೇ ತಾರೀಕು ಆಗ್ತಿರುವಂತಹ ಬಜೆಟ್ ಒಂದು ತುಂಬಾ ವಿಶೇಷವಾದ ಬಜೆಟ್. ಎಲೆಕ್ಷನ್ ಇಯರ್ ಅಲ್ಲಿ ಆಗುವಂತಹ ಬಜೆಟ್ ಪ್ಲಸ್ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿರುವಂತಹ ಬಿಜೆಪಿ ಮಾಡ್ತಿರುವಂತಹ ಬಜೆಟ್. ಸೊ ಹಾಗಾಗಿ ಇದರಲ್ಲಿ ತುಂಬಾ ಫ್ಯಾಕ್ಟರ್ಸ್ ಗಳು ಅಡಗಿದೆ. ಅಷ್ಟು ಮಾತ್ರ ಅಲ್ಲ, ಕೆಲವು ಗ್ಲೋಬಲ್ ಫ್ಯಾಕ್ಟರ್ಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳು ಅಡಗಿದೆ. ಸೊ ಇವತ್ತಿನ ಒಂದು ಬಜೆಟ್ ಏನಿದೆ ನೋಡಿ, ಎರಡು ತರ ಆಗ್ಬೋದು. ಒಂದು ಪಾಲಿಟಿಷಿಯನ್ ತರ ಯೋಚನೆ ಮಾಡಬಹುದು ಅಥವಾ ನಮ್ಮ ದೇಶಕ್ಕೋಸ್ಕರ ಯೋಚನೆ ಮಾಡಬಹುದು. ಎರಡು ಪಾಸಿಬಿಲಿಟೀಸ್ ಇದೆ. ಸೊ ಯಾವ ತರ ಆಯಾಮಗಳಲ್ಲಿ ಯಾವ ತರ ನಮ್ಮ ಒಂದು ದೇಶ ಹೆಂಗಿದೆ ಇದ್ರಲ್ಲಿ ನೋಡಿ, ಬಜೆಟ್ ಮಾತ್ರ ವಿಷಯ ಮಾತಾಡ್ತಾ ಇಲ್ಲ. ಇಲ್ಲಿ ನಮ್ಮ ಒಂದು ಓವರ್ ಆಲ್ ಫ್ಯೂಚರ್, ನಮ್ಮ ದೇಶದ ಒಂದು ಫ್ಯೂಚರ್ ಆಗಿರ್ಬೋದು ಅಥವಾ ನಮ್ಮ ದೇಶದ ಒಂದು ನಿಯರ್ ಫ್ಯೂಚರ್, ತುಂಬಾ ಒಂದು 20 ವರ್ಷದ ಮೇಲೆ ಮುಂದೆ ವಿಷಯ ಅಲ್ಲ. ಈ ನೆಕ್ಸ್ಟ್ ಒಂದು 5-6 ಇಯರ್ಸ್ ಯಾವ ತರ ನಮ್ಮ ದೇಶ ಒಂದು ಡೈರೆಕ್ಷನ್ ತಗೋಬಹುದು, ಇದ್ರ ಬಗ್ಗೆ ಎಲ್ಲ ತುಂಬಾ ಕೆಲವು ಬೇರೆ ಆಯಾಮಗಳು, ಗ್ಲೋಬಲ್ ಆಯಾಮಗಳು, ಎಲ್ಲ ಆಯಾಮಗಳು ನೋಡ್ಕೊಂಡು ಒಂದು ಇವತ್ತು ನಾವು ಒಂದು ವಿಶ್ಲೇಷಣೆ ಮಾಡೋಣ. ಇದು ಸ್ವಲ್ಪ ತುಂಬಾ ವಿಶೇಷವಾಗಿರುತ್ತೆ. ಈ ತರ ಇನ್ಫಾರ್ಮೇಶನ್ ಗಳು ತುಂಬಾ ಜಾಗಗಳಿಂದ ಕಲೆಕ್ಟ್ ಮಾಡಿ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಇದನ್ನ ನೀವು ಇಷ್ಟು ವಿಷಯ ಕಲೆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಸುಮಾರು ಟೈಮ್ ಬೇಕು, ಅಷ್ಟು ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಇದನ್ನು ವೆರಿ ಕ್ಲಿಯರ್ ಆಗಿ ನಿಮ್ಗೆ ಇವತ್ತು ಹೇಳ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಷ್ಟೊಂದು ವಿಷಯಗಳನ್ನ ಕಲಿತಿರುತ್ತೆ, ಹೆಂಗೆ ಒಂದಕ್ಕೊಂದು ರಿಲೇಟ್ ಇರುತ್ತೆ, ಹೆಂಗೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಪಾಪ್ಯುಲಿಸ್ಟ್ ಬಜೆಟ್ ನ ಹೆಂಗೆ ನಾವು ಒಂದು ಎಕನಾಮಿಕ್ ಗ್ರೋತ್ ಕಡೆ ತಳ್ಳಬಹುದು, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸ್ವಲ್ಪ ಲೈಟ್ ಆಗಿ ನೋಡೋಣ ಬನ್ನಿ. ಕೆಲವು ವೆರಿ ಪಾಸಿಟಿವ್ ವಿಷಯಗಳಿದೆ, ಕೆಲವು ನೆಗೆಟಿವ್ ವಿಷಯಗಳು ಇದೆ. ಸೊ ನಮ್ಮ ಮಾರ್ಕೆಟ್ ಇಸ್ ದ ಬಾಸ್. ಎಲ್ಲಾ ವಿಷಯಗಳನ್ನ ಒಂದು ಕೂಡ್ಕೊಂಡು ಅದರ ಒಂದು ಡಿಸಿಷನ್ಸ್ ನ ಮಾಡುತ್ತೆ. ಅದನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಇವತ್ತಿನ ವಿಷಯ ಯೂನಿಯನ್ ಬಜೆಟ್ 2024. ಪ್ರಿಯರಾಮ್ ಬೆಂಡಿಗೇನವೆಲೆ ನನ್ನ ಹೆಸರು. ಇವತ್ತೇನು ಕಲಿತೀವಿ ಅಂದ್ರೆ, ನಾವು ಫಸ್ಟ್ ರಾಜಕೀಯ ನೋಡೋಣ. ಹೆಂಗಿದೆ ರಾಜಕೀಯ, ನಮ್ಮ ಒಂದು ದೇಶದ ರಾಜಕೀಯ ಇರ್ಬೋದು, ಗ್ಲೋಬಲ್ ರಾಜಕೀಯ ಇರ್ಬೋದು, ಯಾವ ರೀತಿ ಇದೆ, ಅದು ನಮ್ಮ ಬಜೆಟ್ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಅದನ್ನ ನೋಡೋಣ. ರಾಜಕೀಯ ನೋಡೋಣ. ನೆಕ್ಸ್ಟ್ ಪ್ರಸ್ತುತ ಆರ್ಥಿಕತೆ ನೋಡೋಣ. ಈಗಿನ ಎಕನಾಮಿ ಹೆಂಗಿದೆ, ಯಾವ ರೀತಿ ಇದೆ ಅಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಫ್ಯಾಮಿಲಿ, ನಾವು ಫ್ಯಾಮಿಲಿ ಅವ್ರು ಏನ್ ಮಾಡ್ತೀವಿ, ಒಂದು ಕುತ್ಕೊಂಡು ಒಂದು ಬಜೆಟ್ ಮಾಡ್ಬೇಕು ಅನ್ಕೋತೀವಿ, ಒಂದು ಕಾರ್ ತಗೋಬೇಕು ಅನ್ಕೋತೀವಿ ಅನ್ಕೊಳ್ಳೋಣ. ಕಾರ್ ಅನ್ನೋದು ನಮ್ಮ ಫ್ಯಾಮಿಲಿ ಬೇಕಾಗಿರೋ ಒಂದು ಲಕ್ಸುರಿ. ಆ ಕಾರ್ ತಗೋಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ನಾವು ಈಗಿನ ಆರ್ಥಿಕತೆ ನೋಡ್ತೀವಿ. ಅಂದ್ರೆ ನೋಡಪ್ಪ, ನಾನು ಎಷ್ಟು EMI ಇದೆ, ನಂದು ಎಷ್ಟು ಸಾಲ ತೀರಿಸಬೇಕು, ಎಷ್ಟು ಬ್ಯಾಂಕ್ ಸೇವಿಂಗ್ಸ್ ಇದೆ, ಎಷ್ಟು ಇದೆ, ಪೆಟ್ರೋಲ್ ಹೆಂಗ್ ಹಾಕ್ತೀನಿ, ಪ್ರತಿಯೊಂದು ನಾನು ನೋಡ್ಕೋಬೇಕಲ್ವಾ. ಸೊ ಕಾರ್ ತಗೊಳ್ಳೋದು ಒಂದು ವಿಷಯ, ಬಟ್ ತಗೊಳಕ್ ಮುಂಚೆ ಪ್ರಸ್ತುತ ಆರ್ಥಿಕತೆ ನೋಡ್ಕೊಂಡು ನಾವು ಬಜೆಟಿಂಗ್ ಮಾಡ್ಬೇಕು. ನಮ್ಮ ಯೂನಿಯನ್ ಬಜೆಟ್ ಅಷ್ಟೇ. ಈಗ ಪ್ರಸ್ತುತ ಆರ್ಥಿಕತೆ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ನಾವು ಬಜೆಟಿಂಗ್ ಮಾಡ್ಬೇಕಾಗಿರುತ್ತೆ ಅಲ್ವಾ. ಸೊ ಅದನ್ನ ನೋಡೋಣ. ಪ್ರಸ್ತುತ ಮಾರ್ಕೆಟ್ ಸ್ಥಿತಿ, ನಮ್ಮ ಮಾರ್ಕೆಟ್ ನ ಸ್ಥಿತಿ ನೋಡೋಣ, ಪ್ರಸ್ತುತ ಹೆಂಗಿದೆ ಅಂತ. ಅದು ಇಂಪಾರ್ಟೆಂಟ್. ನಿರ್ಮಲಾ ಸೀತಾರಾಮನ್ ಬಜೆಟ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ನ ಲೆವೆಲ್ಗಳು, ಸ್ಟಾಕ್ ಮಾರ್ಕೆಟ್ ನ ಇದನ್ನು ಕನ್ಸಿಡರ್ ಮಾಡಿರ್ತಾರೆ. ಅದು ಮಾಡದೇನೆ ಕೆಲಸಗಳು ಮಾಡಲ್ಲ. ಆಮೇಲೆ ನಾವು ಏನು ನಿರೀಕ್ಷಿಸಬಹುದು ಅದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆನಾ. ಫಸ್ಟ್ ಆಫ್ ಆಲ್ ರಾಜಕೀಯ. ಏನ್ ರಾಜಕೀಯ? ಈ ರಾಜಕೀಯ ಜನಪ್ರಿಯ ಬಜೆಟ್ ಕೊಡ್ತಾರಾ ಅಥವಾ ಒಂದು ಬೆಳವಣಿಗೆಯ ಬಜೆಟ್ ಕೊಡ್ತಾರಾ? ಇದು ತುಂಬಾ ಇಂಟ್ರೆಸ್ಟಿಂಗ್. ನಂಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂತ ಹೇಳಿದ್ರೆ, ನಮ್ಮ ಮೊನ್ನೆ ವಿಡಿಯೋ ಕೂಡ ಅದೇ ಹೇಳಿದೆ, ನಾವು ಒಂದು ಡೈಲಿ ವಿಶ್ಲೇಷಣೆ ಮಾಡಬೇಕಾದ್ರೆ ನೋಡಿ, ವೆರಿ ಇಂಪಾರ್ಟೆಂಟ್ಲಿ, ಇಷ್ಟು ವರ್ಷ ಲಾಸ್ಟ್ 10 years ಮೋದಿ ಗವರ್ಮೆಂಟ್ ಏನಾಗಿತ್ತು, ಒಂದು ಸ್ಟ್ರಾಂಗ್ ಗವರ್ಮೆಂಟ್ ತರ ಬಂತು. ಸ್ಟ್ರಾಂಗ್ ಗವರ್ಮೆಂಟ್ ಅಂದ್ರೆ ಜನಗಳ ಕೇರ್ ಮಾಡಕ್ ಹೋಗಲ್ಲ. ಗ್ಯಾಸ್ ಸಿಲಿಂಡರ್ನ 300 ರೂಪಾಯಿ ಇರೋದನ್ನ 1000 ರೂಪಾಯಿ ಮಾಡಿದ್ರು. ಡೀಸೆಲ್ ಪೆಟ್ರೋಲ್ ಬೆಲೆಗಳನ್ನ ಅನ್ರೆಗ್ಯುಲೇಟ್ ಮಾಡ್ಬಿಟ್ರು. ಮೊದಲು ರೆಗ್ಯುಲೇಷನ್ ಇತ್ತು, ಅಂದ್ರೆ ಅದ್ರ ರೇಟ್ ನ ನಿಗದಿತಪಡಿಸ್ತಿದ್ರು. ಈಗ ಗವರ್ಮೆಂಟ್ ಇದು ಗ್ಲೋಬಲ್ ಕ್ರೂಡ್ ಆಯಿಲ್ ಬೆಲೆ ಕೆಳಗೆ ಹೋದಂಗೆ ಪೆಟ್ರೋಲಿಯಂ ಕಂಪನಿಗಳು ತಮ್ಮ ಪ್ರೈಸ್ ಗಳನ್ನ ಜಾಸ್ತಿ ಕೆಳಗೆ ಮಾಡ್ಕೋಬಹುದು ಅಂತ ಒಂದು ಅನ್ರೆಗ್ಯುಲೇಟ್ ಮಾಡ್ಬಿಟ್ರು. ಇದೆಲ್ಲನೂ ಜನಸಾಮಾನ್ಯರಿಗೆ ಇಮಿಡಿಯೇಟ್ ಹೊಡೆತ ಬೀಳುವಂತಹ ವಿಷಯ. ಬಟ್ ಆದ್ರೆ ಅವ್ರು ಕೊಟ್ಟಿದಂತ ಎಷ್ಟೊಂದು ವಿಷಯಗಳು ಗ್ರೋತ್ ಬಜೆಟ್ ತರ ಇತ್ತು. ಗ್ರೋತ್ ಕಡೆಗಿತ್ತು. ಗ್ರೋತ್ ಕಡೆಗೆ ಅಂದ್ರೆ ಏನು? ಇನ್ಫ್ರಾಸ್ಟ್ರಕ್ಚರ್ಗೆ, ರೋಡ್ಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ರು. ಎಷ್ಟೊಂದು ಸಬ್ಸಿಡಿಗಳು ಸಬ್ಸಿಡಿ ತೆಗೆದಂದ್ರೆ ಗೌರ್ಮೆಂಟ್ ಜಾಸ್ತಿ ದುಡ್ಡು ಅಂತ ಅರ್ಥ. ಸೊ ಈ ತರ ಕೆಲಸಗಳನ್ನ ಒಂದು ಗ್ರೋತ್ ಕಡೆಗೆ, ಒಂದು ನಮ್ಮ ಇಂಡಿಯನ್ ಡಿಫೆನ್ಸ್ ಕಡೆ ಇರ್ಬೋದು, ಮೇಕ್ ಇನ್ ಇಂಡಿಯಾ ಇರ್ಬೋದು, ನೋಡಿ ಅದು ಸಕ್ಸಸ್ಫುಲ್ ಅಲ್ವಾ, ಅದೆಲ್ಲ ಬೇಕಾಗಿಲ್ಲ. ಬಟ್ ಅದೇ ಪಾಲಿಸಿ ಒಂದು ಮೈಂಡ್ ಸೆಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಅವರು ಸಕ್ಸಸ್ಫುಲ್ ಆದ್ರೂ ಇಲ್ವಾ ಮಾಡಕ್ಕೆ, ಮೇಕ್ ಇನ್ ಇಂಡಿಯಾ ಸಕ್ಸಸ್ಫುಲ್ ಆಯ್ತಾ ಇಲ್ವಾ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇಲ್ಲ. ನಾ ಏನ್ ಹೇಳ್ತಾ ಇದ್ರೆ, ಅವರ ಒಂದು ಥಿಂಕಿಂಗ್ ಹೇಳ್ತಾ ಇರೋದು. ಎಲ್ಲಾ ಗೌರ್ಮೆಂಟ್ ಅಷ್ಟೇ, ಅವ್ರು ಹೇಳೋದೊಂದು ಮಾಡೋದೊಂದು ಇರುತ್ತೆ. ಸೊ ಐ ಆಮ್ ನಾಟ್ ಜಡ್ಜಿಂಗ್ ಪರ್ಫಾರ್ಮೆನ್ಸ್, ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ಜಡ್ಜ್ ಮಾಡ್ತಾ ಇಲ್ಲ. ನಾ ಬರೀ ಪಾಲಿಸಿ ಥಿಂಕಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಗೌರ್ಮೆಂಟ್ ಬಂದ ತಕ್ಷಣ ಅದು ಪಾಪ್ಯುಲಿಸ್ಟ್ ಗೌರ್ಮೆಂಟಾ ಅಥವಾ ಒಂದು ಡೆವಲಪ್ಮೆಂಟ್ ಗೌರ್ಮೆಂಟ್ ಅಂತ ನೀವು ಅವರ ಒಂದು ಬಜೆಟ್ ನೋಡಿದ್ರೆ ಅಥವಾ ಒಂದು ಡಿಸಿಷನ್ ಮೇಕಿಂಗ್ ನೋಡಿದ್ರೆ ನೀವು ಆರಾಮಾಗಿ ಹೇಳ್ಬೋದು. ಸದ್ಯಕ್ಕೆ ಇಲ್ಲಿವರೆಗೂ ನೋಡಿಕೊಂಡ್ರೆ ಮೋದಿ ಗೌರ್ಮೆಂಟ್ ಲಾಸ್ಟ್ 10 years ಅಲ್ಲಿ ಬೆಳವಣಿಗೆ ಬಜೆಟ್ ಕೊಟ್ಟಿದ್ರು. ಬೆಳವಣಿಗೆ ಬಜೆಟ್ ಕೊಟ್ಟರು, ಅದರ ಅರ್ಥ ಏನಂದ್ರೆ, ಯಾಕಂದ್ರೆ ಅವ್ರಿಗೆ ಹೈ ಮೆಜಾರಿಟಿ ಇತ್ತು. ಅಂದ್ರೆ ಅವ್ರಿಗೆ ಯಾರು ಅವ್ರು ಕೇಳೋರಿರ್ಲಿಲ್ಲ. NDA ಇತ್ತು, ಸಮ್ಮಿಶ್ರ ಸರ್ಕಾರ ಇತ್ತು. ಆ ಸಮ್ಮಿಶ್ರದವರೆಲ್ಲ ಹೊರಟೋದ್ರು ಇವರೇ ಸ್ವಂತ ಸರ್ಕಾರ ಇಟ್ಕೊಂಡು 272 ಮೇಲೆ ಸೀಟ್ಗಳಿತ್ತು. ಆರಾಮಾಗಿ ಇವರು ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದಾಯ್ತು. ಬಟ್ ಇವಾಗಿನ ಪರಿಸ್ಥಿತಿ ಆತರ ಇಲ್ಲ. ಈಗ ಸಮ್ಮಿಶ್ರ ಸರ್ಕಾರ ಮತ್ತೆ ಬಂದಿದೆ. ಯಾವಾಗ 2014 ಮುಂಚೆ ಸಮ್ಮಿಶ್ರ ಸರ್ಕಾರ ಇದ್ದಿದ್ದು, ಅದು ಸುಮಾರು ವರ್ಷಗಳ ಸಮ್ಮಿಶ್ರ ಸರ್ಕಾರ ಇತ್ತು. ಈಗ ಮತ್ತೆ ಸಮ್ಮಿಶ್ರ ಸರ್ಕಾರ ಬಂದಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ನೋಡ್ದಂಗೆ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ ತಗೊಳಕ್ ಆಗಲ್ಲ. ತಗೊಂಡ್ರು ಅದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಈಗ ಒಂದು ಡಿಸಿಷನ್ ತಗೊಂಡ್ಬಿಡ್ತಾರೆ, ನಾ ಇದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಹೇಳಿದ್ಮೇಲೆ
ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಿತೀಶ್ ಕುಮಾರ್ ಮೋದಿ ಇದನ್ನ ವಾಪಸ್ ತಗೋ, ಇಲ್ಲ ನಾನು ಹೊರಟೋಗ್ತೀನಿ ಅಂದ್ರೆ ಬೇಡ ಅಣ್ಣ ತಗೋತೀನಿ ವಾಪಸ್ ತಗೋಬೇಕು. ಅದಕ್ಕೆ ಫಾರ್ಮ್ ಬಿಲ್ ಮಾಡಿದ್ರು. ಫಾರ್ಮ್ ಬಿಲ್ ನೋಡಿ, ಮೆಜಾರಿಟಿ ಇದ್ರು ಫಾರ್ಮ್ ಬಿಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ಫಾರ್ಮ್ ಬಿಲ್ ಒಳ್ಳೇದಾ ಕೆಟ್ಟದ ಅದ್ರ ಬಗ್ಗೆ ಇನ್ನೊಂದು ವಿಷಯ ಮಾತಾಡೋಣ ಬೇಕಿದ್ರೆ. ಆದ್ರೆ ಫಾರ್ಮ್ ಬಿಲ್ ನ ರಿಲೀಸ್ ಮಾಡಿದ್ರು. ಗೌರ್ಮೆಂಟ್ ಯಾಕೆ ರಿಲೀಸ್ ಮಾಡಿದ್ರು, ಇದು ಒಳ್ಳೇದು ಅಂತ ಅನ್ಕೊಂಡು ಅವ್ರು ರಿಲೀಸ್ ಮಾಡಿದ್ರು. ಒಳ್ಳೇದಾ ಅಥವಾ ಅವ್ರದ್ದು ಲಾಭ ಆಯ್ತಾ ಏನೋ ಒಂದು ಕಾರಣದಲ್ಲಿ ರಿಲೀಸ್ ಮಾಡಿದ್ರು. ಬಟ್ ಬಿಕಾಸ್ ಆಫ್ ಪ್ರೆಷರ್ ಅದನ್ನ ವಾಪಸ್ ತಗೊಂಡ್ರು. ಡಿಮಾನಿಟೈಸೇಷನ್ ಸ್ಟ್ರಿಕ್ಟ್ ಡಿಸಿಷನ್ ತಗೊಂಡ್ರು. ಒಳ್ಳೇದಾ ಕೆಟ್ಟದ ಅದ್ರ ಬಗ್ಗೆ ಮಾತಾಡೋದು ಬೇಡ. ಆದ್ರೆ ವಿದಿನ್ ಪ್ರೆಷರ್ಗೆ ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು, ಕೆಲವು ರೋಲ್ ಬ್ಯಾಕ್ಗಳು, ಕೆಲವು ಎಲ್ಲರಿಗೂ ಇದಾಗುವಂತ ಕೆಲವು ತಗೊಂಡು. GST ಕೂಡ, GST ಪೆಟ್ರೋಲ್ ಇದಕ್ಕೆಲ್ಲ ಏನು GST ಬಂದೇ ಇಲ್ಲ, ಪೆಟ್ರೋಲ್ ಮತ್ತೆ ಡೀಸೆಲ್ ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ. ಸೊ ಈ ತರ ಒಂದು ಮೆಜಾರಿಟಿ ಇದ್ದಾಗಲೇ ಸ್ಟ್ರಾಂಗ್ ಡಿಸಿಷನ್ಸ್ ತೊಗೊಳಕ್ ಆಗಿಲ್ಲ ಬಿಕಾಸ್ ಆಫ್ ಪ್ರೆಷರ್. ಈಗ ಆಪೋಸಿಷನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಮೋದಿ ಗವರ್ಮೆಂಟ್ಗೆ. ಸೊ ಆಪೋಸಿಷನ್ ಸ್ಟ್ರಾಂಗ್ ಆಗಿ ಇವರು ಸಮ್ಮಿಶ್ರದಲ್ಲಿ ಇರಬೇಕಾದ್ರೆ ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ ತೊಗೊಳಕ್ ಆಗತ್ತಾ? ಬೆಳವಣಿಗೆ ಬಜೆಟ್ಗಳು ಕೊಡಕ್ ಆಗತ್ತಾ? ಡ್ರಾಸ್ಟಿಕ್ ಚೇಂಜ್ಗಳು ಮಾಡಕ್ ಆಗತ್ತಾ? ಡ್ರಾಸ್ಟಿಕ್ ಎಕನಾಮಿಕಲ್ ಚೇಂಜಸ್ ಮಾಡಕ್ ಆಗತ್ತಾ? ಇವ್ರಿಗೆ ಅಷ್ಟು ಧೈರ್ಯ ಇದೆಯಾ? ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಜನಪ್ರಿಯ ಬಜೆಟ್ ಕೊಡ್ತಾರಾ, ಒಂದು ಬೆಳವಣಿಗೆ ಬಜೆಟ್ ಕೊಡ್ತಾರಾ? ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಹೈಲಿ ಪಾಲಿಟಿಕಲ್ ಗೇಮ್. ನೋಡಿ, ಮೋದಿ ಒಳ್ಳೆಯವರೇ ಅನ್ಕೊಳ್ಳೋಣ, ಮೋದಿ ಒಳ್ಳೆಯವರೇ ಅನ್ಕೊಂಡ್ರು ತಾನು ಗೆಲ್ಬೇಕು ಅಂದ್ರೆ ಪಾಲಿಟಿಕ್ಸ್ ಪ್ಲೇ ಮಾಡಲೇಬೇಕು. ಪಾಲಿಟಿಕ್ಸ್ ಅಂದ್ರೆ ಎಲ್ಲರಿಗೂ ಒಂದು ಖುಷಿ ಪಡಿಸಲೇಬೇಕು. ಜನ ಖುಷಿ ಯಾವಾಗ ಪಡ್ತಾರೆ? ಫ್ರೀ ಕೊಟ್ಟಾಗ. ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಒಳ್ಳೇದ ಕೆಟ್ಟದಾಗ ಏನು ಡಿಸಿಷನ್ ಮಾಡಲ್ಲ, ಅದ್ರ ಬಗ್ಗೆ ಫ್ರೀ ಕೊಟ್ಟ ತಕ್ಷಣ ಖುಷಿ, ಎಲ್ಲರಿಗೂ ವೋಟ್ ಹಾಕಿದ್ರು ಅಲ್ವಾ? ಫ್ರೀ ಕೊಡ್ತಾರೆ ಅಂದ ತಕ್ಷಣ ಖುಷಿ. ನೋಡಿ, ತಪ್ಪಲ್ಲ ಪಾಪ. ಜನಕ್ಕೂ ದಿನಕ್ಕೆ ತಿಂಗಳಿಗೆ 2,000 ಬರುತ್ತೆ ಅಂದ್ರೆ, ನಂಗೆ ತಿಂಗಳಿಗೆ 2,000 ಬರ್ತದೆ ಖುಷಿ ಅಂದ್ಬಿಟ್ಟು ಅವ್ರ ಜೀವನ ಚೆನ್ನಾಗಿ ಆಗ್ತಾ ಇರ್ಬೋದು. ಬಟ್ ಎಕಾನಮಿ ಹೊಡ್ತಾ ಬಿಡ್ತಾ ಇರುತ್ತೆ. ಲಾಂಗ್ ರನ್ ಅವ್ರ ಮಕ್ಳ ಕಾಲಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಆ ಮಕ್ಳ ಕಾಲಕ್ಕೆ ಯೋಚನೆ ಮಾಡುವಂತಹ ಒಂದು ಮೆಚ್ಯೂರಿಟಿ ಅಥವಾ ಒಂದು ಇಂಟೆಲಿಜೆನ್ಸ್ ಅವ್ರಿಗೆ ಜನಕ್ಕೆ ಇಲ್ಲದೆ ಇರಬಹುದು ಅಲ್ವಾ? ಸೊ ಇದು ಹೊಡ್ತಾನೆ. ಫ್ರೀ ಏನ್ ಕೊಟ್ಟರು, ಸಬ್ಸಿಡಿ ಏನ್ ಕೊಟ್ಟರು, ಅದು ದೇಶಕ್ಕೆ ಹೊಡ್ತಾನೆ. ಅದು ಸಾಲನೇ, ನಮ್ಮ ದೇಶದ ಮೇಲೆ ಆಗ್ತಿರೋ ಸಾಲನೇ ಅದು. ಸೊ ಆ ಸಾಲ ಯಾರು ಕಟ್ಟಬೇಕು? ನಮ್ಮ ಮಕ್ಳುಗಳು ಕಟ್ಟಬೇಕು. ಮಕ್ಳುಗಳ ಜೀವನ ವರ್ಷ ಆಗ್ತಾ ಹೋಗುತ್ತೆ. ಸೊ ಆ ತರ ಇರಬೇಕಾದ್ರೆ ಈ ತರ ಒಂದು ಇಷ್ಟು ಥಿಂಕಿಂಗ್ ಮಾಡುವಂತಹ ಕೆಪಾಸಿಟಿ ಜನಕ್ಕೆ ಇಲ್ಲದೆ ಇರೋದ್ರಿಂದ ಪಾಲಿಟಿಕಲಿ ದೇ ವಿಲ್ ವಿನ್. ಸೊ ಪಾಲಿಟಿಕ್ಸ್ ವಿನ್ ಆಗೋಸ್ಕರ ಕೆಲವು ನಾನ್ ಫೇವರಬಲ್ ಡಿಸಿಷನ್ಸ್ಗಳನ್ನ ತಗೋಬಹುದು. ಸೊ ಈಗ ನೋಡಿ, ಮೋದಿಗೆ ಏನಾಗುತ್ತೆ, ಈಗ ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಷ್ಟು ದಿನ ಸ್ಟ್ರಿಕ್ಟ್ ಆಗಿದ್ದೆ, ಜನ ನನ್ಗೆ ಇಷ್ಟಪಡ್ತಾ ಇಲ್ಲ, ಓಟ್ ಕೊಡ್ಲಿಲ್ಲ ನನಗೆ. ಸೊ ಜನನ ಒಲಿಸೋಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಆದ್ರೂ ಗೆಲ್ಲಕ್ಕೋಸ್ಕರ ನಾನು ಜನಕ್ಕೆ ಪಾಪ್ಯುಲೇಷನ್ ಬಜೆಟ್ ಕೊಡ್ಬೋದು, ಡೈರೆಕ್ಷನ್ ಚೇಂಜ್ ಮಾಡ್ಕೋಬಹುದು. ಈಗ 5 ವರ್ಷ ಶುರು ಆಗ್ತಾ ಇದೆ ಅವ್ರದ್ದು. ಸೊ ಡೈರೆಕ್ಷನ್ ಚೇಂಜ್ ಮಾಡ್ಕೋಬಹುದು ಟು ಬಿಕಮ್ ಪಾಪ್ಯುಲಿಸ್ಟ್ ಅಲ್ವಾ? ಸೊ ಈ ತರ ಒಂದು ರಾಜಕೀಯದ ಒಂದೊಂದು ಗೇಮ್ ಪ್ಲೇ ಆಗ್ಬೋದು ಬಜೆಟ್ ಅಲ್ಲಿ. ನೋಡೋಣ ಅದು ಹೆಂಗಾಗುತ್ತೆ ಅಂತ ನಮಗೆ ಬಜೆಟ್ ಆದ್ಮೇಲೆ ಗೊತ್ತಾಗುತ್ತೆ. ಪ್ರಸ್ತುತ ಆರ್ಥಿಕತೆ ವೆರಿ ಇಂಪಾರ್ಟೆಂಟ್. ಪ್ರಸ್ತುತ ಆರ್ಥಿಕತೆಯಲ್ಲಿ ಏನು ನೋಡಬಹುದು? ಮಲ್ಟಿಪಲ್ ಆಯಾಮ, ತುಂಬಾ ಆಯಾಮಗಳು ನೋಡೋಣ ಇದರಲ್ಲಿ. ಇದೊಂದು ಸ್ಲೈಡ್ ಅಲ್ಲಿ ನಾವು ಮಲ್ಟಿಪಲ್ ಆಯಾಮಗಳು ನೋಡೋಣ. ಒಂದು ಭಾರತೀಯ ಆರ್ಥಿಕತೆ ನೋಡೋಣ. ಭಾರತೀಯ ಆರ್ಥಿಕತೆಯಲ್ಲಿ ಏನಿದೆ? 2.11 lakh crore ಅಂತ ಬರ್ತೀನಿ. ಏನಿದು 2.11 lakh crore? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಗವರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿರುವಂತಹ ಡಿವಿಡೆಂಡ್. ಅಥವಾ RBI ಯಾಕೆ ಡಿವಿಡೆಂಡ್ ಕೊಡ್ತಾರೆ ನೋಡಿ? RBI ಒಂದು ಪ್ರೈವೇಟ್ ಎಂಟಿಟಿ ತರ ಇದೆ, ಬಟ್ ಆದ್ರೆ ಅಂಡರ್ ಗವರ್ಮೆಂಟ್ ಅನ್ನೋದು ಅಲ್ವಾ? ಪ್ರೈವೇಟ್ ಎಂಟಿಟಿ ಬಟ್ ಅಂಡರ್ ಗವರ್ಮೆಂಟ್. ಅಂದ್ರೆ ಬಿಗ್ ಬಾಸ್ ಗವರ್ಮೆಂಟ್. ಬಟ್ RBI ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ. ಅಂದೇ ಒಂದು ಗವರ್ನರ್ ಇರ್ತಾರೆ, ಅವರೇ ಒಂದು ಇದನ್ನ ಕೆಲಸ ಮಾಡ್ತಿರ್ತಾರೆ. ಸೊ RBI ಅವ್ರು ಏನ್ ಮಾಡ್ತಾರೆ? ಬ್ಯಾಂಕ್ಗಳಿಗೆ ಸಾಲ ಕೊಡ್ತಾರೆ, ಎಲ್ಲಾ ಬ್ಯಾಂಕ್ಗಳಿಗೆ ಸಾಲ ಕೊಡ್ತಾರೆ. ಆ ಬ್ಯಾಂಕ್ ಅವ್ರು ಆ ಸಾಲ ದುಡ್ಡು ತಗೊಂಡು ಜನಗಳಿಗೆ ಸಾಲ ಕೊಡ್ತಾರೆ. RBI ಅವರು ನೋಟ್ ಪ್ರಿಂಟ್ ಮಾಡಿ ಬ್ಯಾಂಕ್ಗಳಿಗೆ ಕೊಡಬಹುದು ಅಥವಾ ಕಲೆಕ್ಟ್ ಮಾಡಿ ಕೊಡಬಹುದು, ಯಾವ ಒಂದು ರೀತಿಲಿ ಕೊಡ್ತಾ ಇರ್ತಾರೆ. ಕೊಟ್ಟಿದ್ದುಡ್ಗೆ ಬ್ಯಾಂಕ್ ಅವರು ಇವ್ರಿಗೆ 4.5% ನಿಮ್ಮ BPS ಅಂತ ಹೇಳ್ತಿರಲ್ಲ, ಆ 4.5 BPS ಅದರಷ್ಟು ರೆಂಟ್ ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾ ಇರ್ತಾರೆ. RBI ತಮ್ಮ ಖರ್ಚು ವೆಚ್ಚಗಳನ್ನ ಕಳ್ಕೊಂಡು ಎಲ್ಲ ಇಟ್ಕೊಂಡು ತಮ್ಮ ಒಂದು ರಿಸರ್ವ್ಸ್ ಎಲ್ಲ ಇಟ್ಕೊಂಡು ಮಿಕ್ಕಿದ್ದು ಹೆಚ್ಚು ಹಣನ ವಾಪಸ್ ಗೌರ್ಮೆಂಟ್ ಕೊಡ್ತಾರೆ, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ವಾಪಸ್ ಇದು ಪ್ರಾಫಿಟ್ ಕೊಡ್ತಾರೆ. ನನಗೆ ಗೌರ್ಮೆಂಟ್ ಇಸ್ ಅ ಪಾರ್ಟ್ನರ್ನು, ಅವರೇ ಓನರ್ ಅಲ್ವಾ ಗೌರ್ಮೆಂಟ್ನೇ. ಸೊ ಗೌರ್ಮೆಂಟ್ ಕಾಸು ಕೊಡ್ತಾ ಇರ್ತಾರೆ. ಸೊ ಈ ಸರಿ 2.11 lakh crore ಕೊಟ್ಟಿದ್ದಾರೆ. ಇದು ನಮ್ಮ ಬಜೆಟ್, ಹೋದ ವರ್ಷದ ಬಜೆಟ್ಗಿಂತ ಇವ್ರೇನು ಆನ್ಸ್ಪೆಕ್ಟ್ ಮಾಡಿದ್ರು ನಿರ್ಮಲಾ ಸೀತಾರಾಮನ್. RBI ಅವರು ನಮಗೆ ಆಲ್ಮೋಸ್ಟ್ 1,00,000 ಲಕ್ಷ ನಮಗೆ ಡಿವಿಡೆಂಡ್ ಕೊಡ್ಬೋದು ಅನ್ಕೊಂಡಿದ್ರು. ಬಟ್ 2.25 ಲಕ್ಷ, ಆಲ್ಮೋಸ್ಟ್ 2.25 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಸೊ 1 ಲಕ್ಷ ಕೋಟಿ ಎಕ್ಸ್ಟ್ರಾ ಡಿವಿಡೆಂಟ್ ಗೌರ್ಮೆಂಟ್ ಬಂದಿದೆ. ಇದೇನು ಹೇಳುತ್ತಂದ್ರೆ ನಮ್ಮ ಎಕಾನಮಿಯಲ್ಲಿ ಒಂದು ಗ್ರೋತ್ ಇಂಪೆಟಸ್ ಇದೆ, ಒಂದು ಜನಗಳು ವ್ಯವಹಾರ ಮಾಡ್ತಿದ್ದಾರೆ. ಸೊ ಅರ್ಥ RBI ಯಾಕೆ ಇಷ್ಟೊಂದು ದುಡ್ಡು ಬಂತು? ಬಿಕಾಸ್ ಬ್ಯಾಂಕ್ ಅವರು ಜಾಸ್ತಿ ಸಾಲ ಕೊಟ್ಟಿದ್ದಾರೆ ಜನಗಳಿಗೆ. ಸಾಲ ಕೊಟ್ಟಿದ್ದಾರೆ ಅಂದ್ರೆ ಜನಗಳು ಯಾಕೆ ಸಾಲ ತಗೊಂಡಿದ್ದಾರೆ? ಮನೆ ಕಟ್ಟಕ್ಕೆ ಸಾಲ ತಗೊಂಡಿರ್ಬೋದು, ಕಾರ್ ತೊಗೊಳಕ್ಕೆ ಸಾಲ ಕೊಟ್ಟಿರ್ಬೋದು, ಅಥವಾ ಏನೋ ಬಿಸ್ನೆಸ್ ಹಾಕಿ ಸಾಲ ಕೊಟ್ಟಿರ್ಬೋದು. ಸೊ ಅಲ್ಲಿ ನಮ್ಮ ದೇಶದಲ್ಲಿ ಎಕನಾಮಿಕಲ್ ಆಕ್ಟಿವಿಟಿ ಚೆನ್ನಾಗಿ ಆಗ್ತಿದೆ ಅರ್ಥ. ಆನ್ಸ್ಪೆಕ್ಟ್ ಮಾಡಿದ 1.25 ಕೋಟಿ, ಬರ್ತಿರೋದು 2.25 ಕೋಟಿ. ಅದರ ಅರ್ಥ ಯಾಕೆ 2.25 ಕೋಟಿ ಡಿವಿಡೆಂಡ್ ಎಕ್ಸ್ಟ್ರಾ ಬಂತು ಅಂದ್ರೆ ಬಿಕಾಸ್ ಬ್ಯಾಂಕ್ ಜಾಸ್ತಿ ಸಾಲ ಕೊಟ್ಟಿದ್ದಾರೆ. ಜಾಸ್ತಿ ಸಾಲ ಕೊಟ್ಟಿದ್ದಾರೆ ಅಂದ್ರೆ ಜನಗಳು ಸಾಲ ತಗೊಂಡು ಖರ್ಚು ಮಾಡ್ತಿದ್ದಾರೆ. ಸಾಲ ತಗೊಳಕ್ಕೆ ಯಾಕೆ ಬರ್ತವೆ ಮೈಂಡ್ ಸೆಟ್ ಅವ್ರಿಗೆ? ತಾವು ಸಾಲ ತೀರ್ಸೋ ಕೆಪಾಸಿಟಿ ಇದೆ ಅಂತ ಅರ್ಥ ಅವ್ರಿಗೆ.
ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಒಂದಕ್ಕೊಂದು ಲಿಂಕ್ ಇದು. ಸೊ ಜನಗಳಿಗೆ ಸಾಲ ತೀರಿಸೋ ಕೆಪಾಸಿಟಿ ಎಕ್ಸ್ಟ್ರಾ ಆಗಿದೆ ಅಂತ ಅರ್ಥ. ಸೊ ಅವ್ರು ಖರ್ಚು ಮಾಡ್ತಿದ್ದಾರೆ ಅಂತ ಅರ್ಥ. ಖರ್ಚು ಮಾಡಿದೆ ಅಂದ್ರೆ ಆಟೋ ಇಂಡಸ್ಟ್ರಿ, ಮನೆ ಇಂಡಸ್ಟ್ರಿ, ಪೇಂಟ್ ಇಂಡಸ್ಟ್ರಿ, ರೋಡ್ ಅದು ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿ ಎಲ್ಲಾನು ಗ್ರೋತ್ ಆಗುತ್ತೆ ಅಂತ ಅರ್ಥ. ಲಿಂಕ್ ಒಂದಕ್ಕೊಂದಕ್ಕೆ. ಸೊ ಅರ್ಥ ಅದಕ್ಕೋಸ್ಕರ ಬ್ಯಾಂಕ್ ಅವ್ರು ಜಾಸ್ತಿ ಸಂಪಾದನೆ ಮಾಡ್ತಾರೆ. ಬ್ಯಾಂಕ್ ಅವ್ರು ಸಂಪಾದನೆ ಅಂದ ತಕ್ಷಣ RBI ಜಾಸ್ತಿ ಲೋನ್ ಕೊಡ್ತಿದ್ದಾರೆ. RBI ಅವ್ರಿಗೆ ಅದಕ್ಕೋಸ್ಕರ ಜಾಸ್ತಿ ಡಿವಿಡೆಂಡ್ ಬಂದು ಗೌರ್ಮೆಂಟ್ ವಾಪಸ್ ಕೊಡ್ತಿದ್ದಾರೆ. ಎಂತ ಸೂಪರ್ ಲಿಂಕ್ ಅಲ್ವಾ. ಗೌರ್ಮೆಂಟ್ ಇಸ್ ದ ಫೈನಲ್ ಬೆನಿಫಿಷಿಯರ್ ಇದು ನಮ್ಮ ದೇಶದಲ್ಲಿ. ಸೊ ಗೌರ್ಮೆಂಟ್ಗೆ ಇಷ್ಟು ದುಡ್ಡು ಬರ್ತಾ, ಇದು ಒಂದು ಆರ್ಥಿಕತೆಯ ಒಂದು ಸದೃಢತೆ ತೋರಿಸುತ್ತೆ ಅದು, ಆಯ್ತಾ. ನೆಕ್ಸ್ಟ್ ಗೌರ್ಮೆಂಟ್ ಬಾಂಡ್ಸ್, ಇದು ವೆರಿ ಎಸೆನ್ಷಿಯಲ್. ಇದರಲ್ಲಿ ನಮ್ಮ ಗೌರ್ಮೆಂಟ್ ಬಾಂಡ್ಸ್ ಇದುವರೆಗೂ ಏನಾಗಿತ್ತು, ನಮ್ಮ ದೇಶದಲ್ಲಿ ಮಾತ್ರ ಓಡ್ತಿತ್ತು. ಈಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಬಾಂಡ್ಸ್ನ ಗ್ಲೋಬಲ್ ಇಂಡೆಕ್ಸ್ ಅಲ್ಲಿ ವ್ಯವಹಾರ ಮಾಡಕ್ ಬಿಟ್ಟಿದ್ದಾರೆ. ಸೊ JP Morgan ಅವರು ಇವರೆಲ್ಲರೂ ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈ ಸರಿ ಗೌರ್ಮೆಂಟ್ ಬಾಂಡ್ಗೆ 90,000 ಕೋಟಿ ಎಕ್ಸ್ಟ್ರಾ ದುಡ್ಡು ಗೌರ್ಮೆಂಟ್ ಬಾಂಡ್ ಬಂದಿದೆ. ಗೌರ್ಮೆಂಟ್ ಬಾಂಡ್ ಅಂದ್ರೆ ಗೌರ್ಮೆಂಟ್ ಸಾಲ ತಗೊಳ್ಳೋದೆ. ಅರ್ಥ ಮಾಡ್ಕೊಳ್ಳಿ, ಗೌರ್ಮೆಂಟ್ ಸಾಲ ತಗೋಬೇಕಾದ್ರೆ ವರ್ಲ್ಡ್ ಬ್ಯಾಂಕ್ ಅಲ್ಲೆಲ್ಲ ತುಂಬಾ ಜಾಸ್ತಿ ಹೈ ಬಡ್ಡಿಲಿ ಕೊಡಬೇಕು, ತುಂಬಾ ಕಾಡು ಬೇಡಿ ಎಲ್ಲ ಮಾಡಬೇಕು. ಗೌರ್ಮೆಂಟ್ ಬಾಂಡ್ಸ್ ಅಂದ್ರೆ ಅವರೇ ಖುದ್ದಾಗಿ ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನೇ ಕೊಡ್ತೀನಿ ಬಾ ಅಂತ ಒಂದು ಹೂಡಿಕೆ ಮಾಡ್ದಂಗೆ ಇದು ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ. ಇದು ಗೌರ್ಮೆಂಟ್ ತೊಗೊಳ್ತಿರೋ ಸಾಲನೇ ತೀರಿಸಬೇಕು ಗೌರ್ಮೆಂಟ್, ಬಟ್ ಕಮ್ಮಿ ದರದಲ್ಲಿ ಅವ್ರಿಗೆ ಸಾಲ ಸಿಗ್ತಿದೆ ಅರ್ಥ. ಸೊ ಇಟ್ಸ್ ಅ ಗ್ರೇಟ್ ಥಿಂಗ್ ಫಾರ್ ಅವರ್ ಇಂಡಿಯನ್ ಎಕಾನಮಿ ಅಲ್ವಾ. ಸೊ ಇದೊಂದು ವಿಷಯ ಆಗಿದೆ. ನೆಕ್ಸ್ಟ್ ಹಣದುಬ್ಬರ ಇನ್ಫ್ಲೇಷನ್ ನೋಡಿ. ನಾನೊಂದು ತುಂಬಾ ಇನ್ನೊಂದು ವಿಡಿಯೋ ಮಾಡಿದೆ, ಗ್ರೋತ್ ಮತ್ತೆ ಇನ್ಫ್ಲೇಷನ್ ಬಗ್ಗೆ ಮಾಡಿದೆ. ಗ್ರೋತ್ ಜಾಸ್ತಿ ಆಗ್ತದಾಗ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಅಥವಾ ಇನ್ಫ್ಲೇಷನ್ ಜಾಸ್ತಿ ಆದಾಗ ನಿಮಗೆ ಇದ್ರದೊಂದು ಒಂದು ಕಂಪ್ಯಾರಿಸನ್ ನನ್ನ ಕರೆನ್ಸಿ ಕೋರ್ಸಲ್ಲೂ ಇದೆ, ಪ್ಲಸ್ ಇದು ಇದೆ. ಸೊ ಹಣದುಬ್ಬರ ಆಕ್ಚುಲಿ ಬಂದು ಕಂಟ್ರೋಲ್ ಇದೆ. ಗ್ರೋತು ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ. GDP ಬಗ್ಗೆ ಹೇಳ್ತೀನಿ. ಹಣದುಬ್ಬರ ಕಂಟ್ರೋಲ್ ಇದೆ, ಅರೌಂಡ್ 5% ಇದೆ. 4.9 5 ಈ ಸರಿ 5.1 ಏನೋ ಬಂತು. 5 ನೋಡಿ 6%, 7%, 8% ಹೋಗಿಲ್ಲ. ಅಗೇನ್ ನಾನು ಇಯರ್ ಹೇಳ್ಬಿಟ್ರೆ ಅದು ಅಗೇನ್ ಪಾಲಿಟಿಕ್ಸ್ ಆಗುತ್ತೆ. ಬಟ್ ಅರೌಂಡ್ ಫ್ಯೂ ಇಯರ್ಸ್ ಬ್ಯಾಕ್ 9% ಅಲ್ಲ ಆಯ್ತು, 12% ಇತ್ತು ಹಣದುಬ್ಬರ. ಬಟ್ ಇವಾಗ ನಮಗೆ 5% ಹಣದುಬ್ಬರ ಒಂದು ಕಂಟ್ರೋಲ್ ಇದೆ. ಹಣದುಬ್ಬರ ಎಲ್ಲ ಕಾಸ್ಟ್ಲಿ ಆಗಿದೆ, ಕಾಸ್ಟ್ಲಿ ಆಗಿದೆ. ಹಣದುಬ್ಬರ ಒಂದು ಸೈಂಟಿಫಿಕ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ ಅಂದ್ರೆ 50 ವಸ್ತುಗಳ ಒಂದು ಗುಚ್ಛ. 50 ವಸ್ತುಗಳ ಗುಚ್ಛ ಅಂದ್ರೆ ನೀವು ರೆಗ್ಯುಲರ್ ಯೂಸ್ ಮಾಡೋದು ಪೆಟ್ರೋಲು, ಡೀಸೆಲ್ಲು, ಟೊಮ್ಯಾಟೊ ಬೆಲೆ, ಈರುಳ್ಳಿ, ಈ ಥರ ಸೋಪು. ಒಬ್ಬ ಮನುಷ್ಯ, ಸರಾಸರಿ ಮನುಷ್ಯ ದಿನನಿತ್ಯ ಖರ್ಚು ಮಾಡುವಂತಹ ಒಂದು 50 ಟಾಪ್ ಪ್ರಾಡಕ್ಟ್ಸ್ಗಳ ಬೆಲೆಗಳನ್ನ ನೋಡಿಕೊಂಡು ಅದರ ಆವ್ರೇಜ್ ನೋಡಿಕೊಂಡು ಇನ್ಫ್ಲೇಷನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಆ ಹಣದುಬ್ಬರ ಒಂದು ಹತೋಟಿಯಲ್ಲಿದೆ. ಅಂದ್ರೆ ಹಣದುಬ್ಬರ ಆಗ್ತಾ ಇದೆ, ಬಟ್ ಹತೋಟಿಯಲ್ಲಿದೆ ಅಂತ ಹೇಳ್ತಿದ್ದಾರೆ RBI ಅವರು. ಅದಕ್ಕೇನೆ ನಿಮ್ಮ ರೇಟಲ್ಲಿ ವ್ಯತ್ಯಾಸಗಳು ಮಾಡಿಲ್ಲ ಇನ್ನು ರೀಸೆಂಟ್ ಆಗಿ. ನಮ್ಮ ಜಿ ಡಿ ಪಿ ಏನೊಂದು ಗ್ಲೋಬಲ್ ರೇಟಿಂಗ್ ಕಂಪನೀಸ್ ಏನು GDP ನಮ್ದು 7% ಅಪ್ರಾಕ್ಸಿಮೇಟ್ ಅಂತ ಹೇಳ್ತಿದ್ದಾರೆ. ಅರೌಂಡ್ 6.5 ಈ ರೇಂಜಲ್ಲೇ ಓಡ್ತಾರೆ. ಸೊ ಒಂದು ಹೆಲ್ದಿ GDP ಗ್ರೋತ್ ಕೂಡ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸೊ GDP ಗ್ರೋತ್ ಆಗ್ತಿದೆ, ಹಣದುಬ್ಬರನು ಕಂಟ್ರೋಲ್ ಇದೆ. ಇದೆಲ್ಲಾನು ನಾ ಹೇಳಿದ ಸ್ಟಾರ್ಟಿಂಗ್ ಅಲ್ಲಿ, ನಿಮ್ಮ ಮನೇಲಿ ಒಂದು ಕಾರ್ ತಗೋಬೇಕಾದ್ರೆ ನಾವು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈಗಿನ ಪ್ರಸ್ತುತ ಒಂದು ಹಣದ ಒಂದು ಆರ್ಥಿಕತೆ ಹೇಗೆ ಅಂತ ಒಂದು ಚೆಕ್ ಮಾಡೋಕ್ಕೋಸ್ಕರ ಟ್ರೈ ಮಾಡ್ತೀನಿ ಅಂತ ಹೇಳಿದ್ವಲ್ಲ, ಅದೇ ಇದು. ಅಂದ್ರೆ ನನಗೆ ಖರ್ಚು ಕಮ್ಮಿ ಆಗ್ತಾ ಇದೆ, ವರಮಾನನೂ ಜಾಸ್ತಿ ಆಗ್ತಾ ಇದೆ. ಖರ್ಚು ಕಮ್ಮಿ ಆಗ್ತಾ ಇದೆ, ವರಮಾನನೂ ಜಾಸ್ತಿ ಆಗ್ತಾ ಇದೆ. ಸೊ ನಾನೀಗ ಕಾರ್ ತಗೋಬೋದಾ, ನಾನೀಗ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ನಾನು ಸ್ವಲ್ಪ ಜಾಸ್ತಿ ಈಗ ದೊಡ್ಡ ಮನೆ ಕಟ್ಕೋಬೋದಾ, ಮನೆ ಮೇಲೆ ಮನೆ ಕಟ್ಬೋದಾ, ಈ ಥರ ಯೋಚನೆಗಳು ನಿರ್ಮಲಾ ಸೀತಾರಾಮನ್ಗೆ ಬರ್ಬೋದು. ಅರ್ಥ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ನಂಗೆ ತುಂಬ ಖುಷಿ ಅಂದರೆ ಫಿಸ್ಕಲ್ ಡೆಫಿಸಿಟ್ ಅಂದರೆ ನಮ್ಮ ದೇಶದ ಖರ್ಚು, ನಮ್ಮ ದೇಶದ ಆದಾಯ, ಇದು ಎರಡರ ಒಂದು ಡಿಫ್ರೆನ್ಸ್ ಏನಿದೆ ಅದು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತಾರೆ. ಡೆಫಿಸಿಟ್ ಅಂದರೆ ಕಮ್ಮಿ ಅಂತ ಅರ್ಥ. ಫಿಸ್ಕಲ್ ಡೆಫಿಸಿಟ್ ಈಗ ನಮ್ಮ ದೇಶ ಮೊದಲಿಂದನೂ ಫಿಸ್ಕಲ್ ಡೆಫಿಸಿಟ್ ಕಂಟ್ರಿನೇ. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ನಮ್ಮ ಖರ್ಚು ಜಾಸ್ತಿ, ಆದಾಯ ಕಮ್ಮಿ. ಸೊ ಮಿಕ್ಕಿದ್ದು ಎಲ್ಲಿಂದ ಬರುತ್ತೆ, ಸಾಲದಿಂದ ಬರುತ್ತೆ ಅಲ್ವಾ. ಇದು ನಮ್ಮ ದೇಶದ ಒಂದು ಕಟ್ಟಿಡ ಬುತ್ತಿ. 2021ವರೆಗೂ ಅರೌಂಡ್ 9% ಫಿಸ್ಕಲ್ ಡೆಫಿಸಿಟ್, ಅಂದ್ರೆ 9% ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇದೆ ನಮ್ಮ ಆದಾಯಕ್ಕಿಂತ. ಈ ವರ್ಷ 2025 ಪ್ರೊಜೆಕ್ಷನ್ ಹೆಂಗಿದ್ದಾರೆ, 24-25 FY 24-25 ಹೆಂಗಿದೆ ಅಂದ್ರೆ ಅರೌಂಡ್ 5% ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಖರ್ಚು ಮತ್ತೆ ಆದಾಯದ ಒಂದು ಡಿಫ್ರೆನ್ಸ್ ಏನಿದೆ ಬರೀ 5% ಹೇಳ್ತಿದ್ದಾರೆ. ಇಟ್ಸ್ ಅ ಗ್ರೇಟ್ ಇನ್ಪುಟ್ ನಮಗೆ ಅಲ್ವಾ. ಇದೆಲ್ಲ ನಂಬರ್ಸ್, ಇದೆಲ್ಲ ಫ್ಯಾಕ್ಚುಯಲ್ ನಂಬರ್ಸ್ ಇವೆಲ್ಲನೂ. ಸೊ ಅದ್ರ ಅರ್ಥ ಏನಂದ್ರೆ ಇದು ನನ್ನ ಆದಾಯ ಜಾಸ್ತಿ ಆಗಿದೆ ಅಥವಾ ನನ್ನ ಖರ್ಚು ಕಮ್ಮಿ ಆಗಿದೆ. ಸೊ ಯಾವಾಗ ನನ್ನ ಇದಾಗತ್ತೆ, ನಮ್ಮ ಇಂಡಿವಿಜುವಲ್ ವ್ಯಕ್ತಿತ್ವದಲ್ಲೂ ಕೂಡ ಈ ಥರ ಆದಾಗ ನಾವು ಶ್ರೀಮಂತರಾಗ್ತೀವಿ ಅಲ್ವಾ. ನಮ್ಮ ಆದಾಯ ತುಂಬಾ ಜಾಸ್ತಿ ಆಗಿ ಖರ್ಚು ಕಮ್ಮಿ ಇದ್ದಾಗ ನಾವು ನಮ್ಮ ಸೇವಿಂಗ್ಸ್ ಜಾಸ್ತಿ ಆಗಿರುತ್ತೆ, ನಮ್ಮ ಕಾರ್ ಜಾಸ್ತಿ ಆಗಿರುತ್ತೆ, ನಮ್ಮ ಬಿಲ್ಡಿಂಗ್ ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಉಲ್ಟಾ ಆಗ್ತಾ ಹೋಗುತ್ತೆ ನಾವು ಬಡಪಾಯಿ ಆಗ್ತಾ ಹೋಗ್ತೀವಿ ಅಲ್ವಾ. ಇದು ಒಂದು ವಿಷಯ. ಸೊ ದೇಶ ಕೂಡ ಹಿಂಗೇನೆ ಫಿಸ್ಕಲ್ ಡೆಫಿಸಿಟ್ ಕಮ್ಮಿ ಆಗ್ತದೆ. ಫಿಸ್ಕಲ್ ಡೆಫಿಸಿಟ್ ಕಂಟ್ರೋಲ್ ಮಾಡಿದ ತಕ್ಷಣ ನಮ್ಮ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್, ಕ್ರೆಡಿಟ್ ರೇಟಿಂಗ್ ಅಂದ್ರೆ ನಮ್ಗೆ ಹೆಂಗೆ ಸಿಬಿಲ್ ಸ್ಕೋರ್ ಇರುತ್ತೆ, ನಾವು ಸಾಲ ತಗೋಬೇಕಾದ್ರೆ ಸಿಬಿಲ್ ಸ್ಕೋರ್ ಹೆಂಗೆ ಕೊಡ್ತೀವಿ, ಈ ಮನುಷ್ಯ ತೀರ್ಸಕ್ಕಾಗತ್ತಾ ಇಲ್ವ ಅಂತ. ಸಿಬಿಲ್ ಸ್ಕೋರ್ ಪ್ರಕಾರ ನಮ್ಮ ಲೋನ್ಗಳು ರೇಟ್ಗಳು ವೇರಿಯೇಷನ್ ಆಗುತ್ತೆ. ಕರೆಕ್ಟಾ. ದೇಶಕ್ಕೂ ಅಷ್ಟೇ, ದೇಶಕ್ಕೂ ರೇಟಿಂಗ್ ಕೊಡ್ತಾರೆ, ರೇಟಿಂಗ್ ಕಂಪನೀಸ್ಗಳಿದೆ. ಸೊ ದೇಶ ಅಕಸ್ಮಾತ್ ಏನಾದ್ರೂ ಕ್ರೆಡಿಟ್ ರೇಟಿಂಗ್ ಚೆನ್ನಾಗಿದ್ರೆ ನಮಗೆ ಸಿಗುವಂತಹ ಸಾಲಗಳು, ಏನು ಫಿಸ್ಕಲ್ ಡೆಫಿಸಿಟ್ ನ ಮ್ಯಾನೇಜ್ ಮಾಡಕ್ಕೆ ಸಾಲ ತಗೋತೀವಲ್ಲ ಹೊರಗಡೆಯಿಂದ, ಆ ಸಾಲಗಳ ರೇಟ್ಗಳು ಕಮ್ಮಿ ಆಗುತ್ತೆ ನಮಗೆ.
ಅವಾಗ ನಮಗೆ ಕಮ್ಮಿ ದರದಲ್ಲಿ ಸಾಲ ಸಿಗುತ್ತೆ, ನಾವು ವಾಪಸ್ ತೀರ್ಸೋ ದುಡ್ಡುವೇ ಕಮ್ಮಿ ತೀರಿಸಬೇಕು, ಅವಾಗ ನಮ್ಮ ದೇಶದ ಆರ್ಥಿಕತೆ ಚೆನ್ನಾಗುತ್ತೆ. ಸೊ ಇದೆಲ್ಲ ನೋಡಿದ್ರೆ ನಿಮಗೆ ವಾವ್ ಸೂಪರ್ ಪಾಸಿಟಿವ್ ಅನ್ಸುತ್ತೆ ಅಲ್ವಾ? ಎಸ್ ಅಫ್ಕೋರ್ಸ್ ಪಾಸಿಟಿವ್ ಎಲ್ಲಾನು. ಸೊ ನಿರ್ಮಲಾ ಸೀತಾರಾಮನ್ ಹತ್ರ ಈ ತರ ವಿಷಯಗಳು ಅವ್ರ ಹತ್ರ ಇದೆ. ಸೊ ನಾನು ಸದೃಢನಾಗಿದ್ದೀನಿ, ನಾಳೆ ನಾನು ಗ್ರೋತ್ ಕಡೆ ಯೋಚನೆ ಮಾಡ್ಬೋದಾ, ಆ ಥರ ಒಂದು ಯೋಚನೆ ಮಾಡುವಂಥ ಒಂದು ಕೆಪಾಸಿಟಿ ಬರ್ಬೋದು. ಗ್ಲೋಬಲ್ ಆರ್ಥಿಕತೆ ನೋಡೋಣ. ಈಗ ರೇಟ್ ಹೈಕ್ ಏನು ತಮಾಷೆ ಇದ್ರಲ್ಲಂದ್ರೆ ಇದು ಒಂದು ಸ್ವಲ್ಪ ರೇರೆಸ್ಟ್ ಆಫ್ ರೇರ್ ಸಿನಾರಿಯೋಸ್ ಅನ್ಬೋದು. ತುಂಬಾ ಟೈಮಲ್ಲಿ ಹತ್ರ ಆಗಿಲ್ಲ. ಲಾಸ್ಟ್ ಇಯರ್ USA ಅಲ್ಲಿ ಲಾಸ್ಟ್ 1 year ಅಲ್ಲಿ ಅರೌಂಡ್ 525 ಬೇಸ್ ಪಾಯಿಂಟ್ಸ್ ಅಷ್ಟು BPS ಅಷ್ಟು ರೇಟ್ ಹೈಕ್ ಮಾಡಿದ್ದಾರೆ. ಏನು ಈ ವಿಷಯನ ನನ್ನ ಕರೆನ್ಸಿ ಕಮಾಡಿಟಿ ಕೋರ್ಸ್ ತಗೊಂಡವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ರೇಟ್ ಹೈಕು ಕರೆನ್ಸಿ ಕಮಾಡಿಟಿ ಕೋರ್ಸ್ ತುಂಬ ಈ ಥರ ವಿಷಯಗಳನ್ನ ಮಾತಾಡಿದ್ದೀನಿ, ಒಂದಕ್ಕೊಂದಕ್ಕೆ ಲಿಂಕ್ ಮಾಡಿ ವಿಷಯಗಳನ್ನ ಹೇಳಿದ್ದೀನಿ. ಅಲ್ಲಿ ಕಮಾಡಿಟಿಗೂ ಗೋಲ್ಡ್ಗೂ ಕರೆನ್ಸಿಗೂ ಎಲ್ಲದಕ್ಕೂ ಲಿಂಕ್ ಮಾಡಿ ವಿಷಯಗಳನ್ನ ಹೇಳಿದ್ದೀನಿ ಆ ಕೋರ್ಸಲ್ಲಿ. ಸೊ ಇದು ಅವ್ರಿಗೆ ಅರ್ಥ ಆಗುತ್ತೆ ವೆರಿ ಕ್ಲಿಯರ್ ಆಗಿ. ರೇಟ್ ಹೈಕ್ ಅಂದರೆ ಗ್ಲೋಬಲ್ ಲೆವೆಲಲ್ಲಿ 550 525 BPS US ಅಲ್ಲಿ ಇನ್ಕ್ರೀಸ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಬರೀ 250 BPS ಇನ್ಕ್ರೀಸ್ ಆಗಿದೆ. ಅದರ ಅರ್ಥ ಏನದು, ಅಮೆರಿಕದಲ್ಲಿ ಮೊದಲು ಸಾಲ 1% ಸಿಗೋದು ಬಡ್ಡಿಗೆ, ನಮ್ಮ ದೇಶದಲ್ಲಿ 12-14% 18% ಸಿಗೋದು ಬಡ್ಡಿ. ಸೊ ಈಗೇನಾಗಿದೆ, ಆ ಒಂದು ಡಿಫ್ರೆನ್ಸ್ಗಳನ್ನ ಕಮ್ಮಿ ಮಾಡಿದ್ರೆ ಅಲ್ಲಿ ರೇಟ್ ಜಾಸ್ತಿ ಮಾಡಿದ್ದಾರೆ, ಅಲ್ಲಿ ನಮ್ಮಲ್ಲಿ ಕಂಪೇರ್ ಅಂದರೆ ಈ ಡಿಫ್ರೆನ್ಸ್ ಏನಿದೆ ಅದು ಕಮ್ಮಿ ಆಗ್ತಾ ಬರ್ತದೆ. ಇದರಿಂದ ನಮ್ಮ ಕರೆನ್ಸಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ನಮ್ಮ ಒಂದು ಇದು ಅವರು ನೋಡಿ, ನಾವು ಯಾವತ್ತೂ ಅವ್ರನ್ನ ಫಾಲೋ ಮಾಡಬೇಕಾಗಿತ್ತು, ಬಟ್ ಇವಾಗ ಅದು ಫಾಲೋ ಮಾಡೋಂಥ ಅವಶ್ಯಕತೆ ಪ್ರಾಬಬ್ಲಿ ಕಮ್ಮಿ ಆಗ್ತಾ ಇರ್ಬೋದೇನೋ ಅಲ್ವಾ. ನಮ್ಮ ಬೇರೆ ಒಂದು ಇದೆಲ್ಲ ಗ್ರೇಟ್ ಪಾಸಿಟಿವ್ಸ್. ಮಾರ್ಕೆಟ್ಸ್ ಇನ್ನೊಂದು ವಿಷಯ, ನಮ್ಮ ಟಾಪ್ 10 ಒಂದು ಎಮರ್ಜಿಂಗ್ ಮಾರ್ಕೆಟ್ಗಳನ್ನ ನೋಡ್ಕೊಂಡ್ರೆ ನಮ್ಮ ಇಂಡಿಯಾ ಟಾಪಲ್ಲಿದೆ. ಆ್ಯಕ್ಚುಲಿ ದೇಶದಲ್ಲಿ ಪ್ರಪಂಚದಲ್ಲಿ ಎಷ್ಟೊಂದು ಮಾರ್ಕೆಟ್ಗಳು ಕಂಪೇರ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಸೂಪರ್ ಡೂಪರ್ ರಿಟರ್ನ್ಸ್ ಕೊಟ್ಟಿದೆ. ಸೊ ಗ್ಲೋಬಲ್ ಇನ್ವೆಸ್ಟರ್ಸ್ ಕಣ್ಗಳೆಲ್ಲ ನಮ್ಮ ಮಾರ್ಕೆಟಲ್ಲಿದೆ. ಇದೊಂದು ವೆರಿ ಇಂಪಾರ್ಟೆಂಟ್. ರಾಜಕೀಯ ನೋಡ್ಕೊಂಡ್ರೆ, ಗ್ಲೋಬಲ್ ರಾಜಕೀಯ ನೋಡ್ಕೊಳ್ಳೋಣ, ನಮ್ಮ ದೇಶ ಆಕ್ಚುಲಿ ಸ್ಟೇಬಲ್ ಆಗಿದೆ ಹೇಳ್ಬೇಕಂದ್ರೆ. US ಅಲ್ಲಿ ಎಲೆಕ್ಷನ್ ಇಯರ್ ಇದೆ ಇದು, ಮತ್ತೆ ರಷ್ಯಾದಲ್ಲಿ ಪ್ರಾಬ್ಲಮ್ ಇದೆ, ಯುಕ್ರೇನ್ ಪ್ರಾಬ್ಲಮ್ ಇದೆ, ಚೈನಾದಲ್ಲಿ ಪ್ರಾಬ್ಲಮ್ ಇದೆ, ಚೈನಾ ಟೈವಾನ್ ಪ್ರಾಬ್ಲಮ್ಗಳಿದೆ, ಮತ್ತೆ ಯುರೋಪಲ್ಲಿ ಎಷ್ಟೊಂದು ಸ್ಲೋ ಡೌನ್ಗಳಾಗ್ತಾ ಇದೆ, ಎಷ್ಟೊಂದು ಜಾಗಗಳಲ್ಲಿ ಗ್ರೀಸ್ ಎಕಾನಮಿಗಳು ಬೀಳ್ತಾ ಇದೆ. ಸೊ ಈ ಥರ ನೋಡ್ಕೊಂಡಾಗ ನಮ್ಮ ರಾಜಕೀಯ ಪರಿಸ್ಥಿತಿ, ಇಂಡಿಯನ್ ರಾಜಕೀಯ ಪರಿಸ್ಥಿತಿ, ಗ್ಲೋಬಲ್ ರಾಜಕೀಯ ಪರಿಸ್ಥಿತಿ ಚೆನ್ನಾಗಿದೆ. ಅಷ್ಟು ಮಾತ್ರ ಅಲ್ಲ, ಕೆಲವು ರಿಸ್ಕ್ಗಳು ಅಂದರೆ ವಾರ್ಗಳಿಗೆ, ರಷ್ಯಾ ಯುಕ್ರೇನ್ ವಾರ್ಗಳು ನಿಂತ ಇಲ್ಲ, ಅದು ನೋಡಿ ಎಫೆಕ್ಟ್ ಆಗ್ತಾ ಇಲ್ಲ ಗೌರ್ಮೆಂಟ್ ವರ್ಲ್ಡ್ ಎಕಾನಮಿಗೆ ಅಲ್ವಾ. ತುಂಬ ಅನ್ಕೊಂಡ್ರು ಏನೇನೋ ಆಗುತ್ತೆ, ನ್ಯಾಟೋ ಬಂದ್ಬಿಡುತ್ತೆ, ಅದು ಬರುತ್ತೆ ಅಂತ. ಏನೂ ಆಗಲಿಲ್ಲ. ಅದ್ರ ಪಾಡಿಗೆ 1 ವರ್ಷದಿಂದ ವಾರ್ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಆಯ್ತಾ, ಮಿಡಲ್ ಈಸ್ಟಲ್ಲಿ ಕೆಲವು ಕಾನ್ಫ್ಲಿಕ್ಟ್ಗಳಾಗ್ತಾ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕಂತೂ ನಮ್ಮ ಒಂದು ರಾಜಕೀಯ ಪರಿಸ್ಥಿತಿ ನೋಡ್ಕೊಂಡ್ರೆ ನಿಮಗೆ ಗ್ಲೋಬಲ್ ರಾಜಕೀಯ ಪರಿಸ್ಥಿತಿಯಿಂದ ನಮ್ಮ ರಾಜಕೀಯ ಪರಿಸ್ಥಿತಿ ಸ್ವಲ್ಪ ಸ್ಟೇಬಲ್ ಇದೆ. ಬಟ್ ಈ ಸರಿ ಸಮ್ಮಿಶ್ರ ಸರ್ಕಾರ ಬಂದ್ಬಿಟ್ಟಿದೆ. ಬಟ್ ಸೇಮ್ ಪಾಲಿಸಿ ಕಂಟಿನ್ಯೂ ಮಾಡ್ತಾ ಇಲ್ವಾ ಅದನ್ನು ನೋಡಬೇಕು. ಅಮೆರಿಕನ್ ಡಾಲರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ಅರ್ಥ ಮಾಡ್ಕೊಳ್ಳಿ. US ಡಾಲರ್ ಬಂದು ಈ ಕರೆನ್ಸಿ ಕೋರ್ಸ್ ಏನು ಮಾತಾಡಿದ್ದೀವಿ, US ಡಾಲರ್ ಬಂದು ಹೈಲಿ ಡಿಪೆಂಡ್ ಆನ್ ಆಯಿಲ್ ಎಕಾನಮಿ. ಆಯಿಲ್ ಎಕಾನಮಿ ಅಂದರೆ ಇಡೀ ಪ್ರಪಂಚ ಆಯಿಲ್ನ ಅಮೆರಿಕನ್ ಡಾಲರ್ ಕೊಟ್ಟೆ ಕೊಂಡ್ಕೋಬೇಕಾಯ್ತು. ಅದಕ್ಕೆ ಅಮೆರಿಕನ್ ಡಾಲರ್ ಸ್ಟ್ರಾಂಗರ್ ಆಗ್ತಾ ಇದೆ. ಈಗ ಆಯಿಲ್ ಡಿಪೆಂಡೆನ್ಸಿ ಮಿಡಲ್ ಈಸ್ಟ್ ಮೇಲೆ ಅಥವಾ US ಡಾಲರ್ ಆಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಕಂಪ್ನಿಗಳ ಮೇಲೆ ಇದೆ. ಜೊತೆಗೆ ರಷ್ಯಾ ಬಂದು ಚೈನಾ ಮತ್ತು ಇಂಡಿಯಾಗೆ ಚೈನಾ ಇಂಡಿಯಾ ಇಸ್ ಬಿಗ್ಗೆಸ್ಟ್ ಕನ್ಸ್ಯೂಮರ್ಸ್ ಇನ್ ದ ವರ್ಲ್ಡ್. ಆಯಿಲ್ ಕನ್ಸ್ಯೂಮರ್ಸ್ ನೋಡ್ಕೊಂಡ್ರೆ ಅಮೆರಿಕಾ, ಯುರೋಪು, ಚೈನಾ, ಇಂಡಿಯಾ ನಾವೆಲ್ಲರೂ ಹೈಯೆಸ್ಟ್ ಕನ್ಸ್ಯೂಮರ್ಸ್ ನಾವು ದೇಶದಲ್ಲಿ, ಆ ಥರ ಒಂದು ವರ್ಲ್ಡಲ್ಲಿ. ಸೊ ಆ ಥರ ಇರ್ಬೇಕಾದ್ರೆ ನಾವು ಇಂಡಿಯಾ ಮತ್ತು ಚೈನಾ ಇಬ್ಬರೂ ರಷ್ಯಾದಿಂದ ಬಿಲಿಯನ್ಸ್ ಆಫ್ ಡಾಲರ್ಸ್ ಅಷ್ಟು ನಾವು ಆಯಿಲ್ನ ಕೊಂಡ್ಕೋತಾ ಇದ್ದೀವಿ, ಗಿವಿಂಗ್ ರೂಬಲ್ಸ್. US ಡಾಲರ್ ಯೂಸ್ ಮಾಡ್ತಾ ಇಲ್ಲ. ರಷ್ಯಾ ಮತ್ತು ಇಂಡಿಯಾ ವ್ಯವಹಾರದಲ್ಲಿ ರೂಬಲ್ಸ್ ಅಂದರೆ ರಷ್ಯನ್ ಕರೆನ್ಸಿ, ಅದನ್ನು ಯೂಸ್ ಮಾಡ್ಕೊಂಡು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಅಮೆರಿಕನ್ ಡಾಲರ್ ಮೇಲಿರೋ ಡಿಪೆಂಡೆನ್ಸಿಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈಗ 2 ವಿಂಗಡ ಇದಾಗ್ತಾ ಇದೆ ಒಂದು ಅಮೆರಿಕ ಇದು ವರ್ಲ್ಡಲ್ಲಿ ಅಲ್ವಾ. ರಷ್ಯನ್ ಇದು ಸಂಗಡ, ಇನ್ನೊಂದು ಅಮೆರಿಕನ್ ಸಂಗಡ ಅಂತ ಅಲ್ವಾ. ಸೊ ಇದು ಎರಡು ಪಂಗಡ ಆಗ್ತಾ ಇದೆ, ಪಂಗಡ ಆಗ್ತಾ ಇದೆ. ನಾವು ಯಾರು ಸಂಗಡ ಸೇರ್ಕೋತೀವಿ ಅದು ಇಂಪಾರ್ಟೆಂಟ್. ಸೊ ನಾವುಗಳೇನು ಮಾಡ್ತೀವಿ, ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲೂ ಇದೀವಿ ಆಯಿಲ್ನ ಇಲ್ಲಿ ತೊಗೋತೀವಿ, ಟೆಕ್ನಾಲಜಿ ಇಲ್ಲಿ ತೊಗೋತೀವಿ, ವೆಪನ್ ಇಲ್ಲಿ ತೊಗೋತೀವಿ, ಅದು ಮಾಡ್ತಾ ಇದ್ದೀವಿ. ಅದೊಂದು ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡ್ತಾ ಇದ್ದೀವಿ ನಾವಲ್ಲಿ. ಬಟ್ US ಡಾಲರ್ಗೆ ಇದರಿಂದ ಹೊಡೆತಾಗಂತೂ ಖಂಡಿತ ಬೀಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಆಯಿಲ್ ಡಿಪೆಂಡೆನ್ಸಿ ಕೂಡ ಈಗ EV ಬರ್ತಾ ಇದೆ, ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಬರ್ತಾ ಇದೆ, ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಹೋಗ್ತಾ ಅಮೆರಿಕನ್ ಡಾಲರ್ ಮೇಲಿನ ಡಿಪೆಂಡೆನ್ಸಿಸ್ ಕಮ್ಮಿ ಆಗ್ತಾ ಇರ್ಬೋದು. ಬಿಟ್ಕಾಯಿನ್ ಬರ್ಬೋದು, ಗೋಲ್ಡ್ ಬೆಲೆ ಅದಕ್ಕೆ ಹೈ ಆಗಿರೋದು. ಅರ್ಥ ಮಾಡ್ಕೊಳ್ಳಿ, ಅಮೆರಿಕನ್ ಡಾಲರ್ ಯಾವಾಗ ಕಮ್ಮಿ ಆಗ್ತಾ ಹೋಗುತ್ತೆ, ಗೋಲ್ಡ್ ಬೆಲೆ, ಇದನ್ನು ಕಮಾಡಿಟಿ ಕೋರ್ಸ್ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಸೊ ಗೋಲ್ಡ್ ಬೆಲೆ ಕೂಡ ನಮಗೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಗೋಲ್ಡ್ ಬೆಲೆ ಜಾಸ್ತಿ ಆಗ್ತಾ ಇರೋದು? ಬಿಕಾಸ್ ನಾಳೆ ಫ್ಯೂಚರಲ್ಲಿ US ಡಾಲರ್ ಮೋಡ್ ಆಫ್ ಪೇಮೆಂಟ್ ಆಗಲಿಲ್ಲ ಅಂದರೆ ನಾವು ಗೋಲ್ಡ್ನ ಯೂಸ್ ಮಾಡ್ಕೋಬಹುದು ಅಂತ ಕೂಡ ಇದಾಗ್ತದೆ. ಬಿಟ್ಕಾಯಿನ್ ನಾಳೆ ಫ್ಯೂಚರಲ್ಲಿ ಬರ್ಬೋದೇ, ನಾವು ನೋಡೋಣ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಆದರೆ ನಮ್ಮ US ಡಾಲರ್ಗೆ ನಮ್ಮ ಇದು ಒಂದು ಗೋಲ್ಡ್ನ ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಬರ್ತಾ ಇರ್ಬೋದು ಅಂತ ವಿಷಯ. ಅದಕ್ಕೋಸ್ಕರ ಗೋಲ್ಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ US ಡಾಲರ್ ಇಸ್ ಬಿಕಮಿಂಗ್ ವೀಕರ್. US ಡಾಲರ್ ವೀಕ್ ಆದರೆ ಇಂಡಿಯಾಗೆ ಒಳ್ಳೇದ ಅಲ್ವಾ, ಅದನ್ನ ಯೋಚನೆ ಮಾಡಿ.
US$ ವೀಕ್ ಆದರೆ ನಾವು ಆಯಿಲ್ನ ಚೀಪ್ ರೇಟಲ್ಲಿ ತಗೋಬಹುದು. ಬಟ್ ಆಯಿಲ್ ತಗೊಳ್ಳೋದೆಲ್ಲ ನಾವು ರೂಬಲ್ಸ್ ತಗೋತೀವಿ ಈಗ ರಷ್ಯಾ ಹತ್ರ ಅಂತ ಅಂದ್ಕೊಳ್ಳೋಣ. ಬೇರೆ ಬೇರೆ ಇಂಪೋರ್ಟ್ಗಳು ಚೈನಾದಿಂದ ಮಾಡ್ಕೊಳ್ಳೋ ಇಂಪೋರ್ಟ್ ಇರ್ಬೋದು, ನಾಳೆ ಚೈನಾದಾಗ ಒಪ್ಪಂದ ಎನ್ನಲ್ಲಿ ತಗೋತೀವಿ ಅಂತ ಅನ್ಕೊಂಡ್ಬಿಡ್ತೀವಿ ಅಂದ್ಕೊಳ್ಳೋಣ, ಆಯ್ತಾ ಚೈನೀಸ್ ಯಾನಲ್ಲಿ ತಗೋತೀವಿ ಅಂತ ಅನ್ಕೊಂಡ್ಬಿಡೋಣ. ಆಗತ್ತಾ ಇಲ್ವಾ ಅದನ್ನ ನೋಡೋಣ, ಅದು ಬೇರೆ ವಿಷಯ. ಈಗ ಸದ್ಯಕ್ಕಂತೂ ಅದು ವಿಷಯ ಇಲ್ಲ. ಬಟ್ ಗ್ಲೋಬಲ್ ಅಲ್ಲಿ ನಾವು ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ನಾವು US$ ಮೇಲೆ ಡಿಪೆಂಡೆನ್ಸಿ ಇದೆ, ಇಲ್ಲ ಅಂತಲ್ಲ. ಬಟ್ ಅದ್ರ ಬೆಲೆ ಕಮ್ಮಿ ಆದಾಗ, US$ ಬೆಲೆ ಕಮ್ಮಿ ಆದಾಗ ನಮಗೆ ಈ ಇಂಪೋರ್ಟ್ಗಳೆಲ್ಲ ಚೀಪಾಗಿ ಸಿಗ್ತಾ ಇರುತ್ತೆ. ಸೂಪರ್ ಅಲ್ವಾ? ಸಖತ್ ಸರ್, US$ ಕಮ್ಮಿ ಆಗ್ಬಿಟ್ರೆ ನಮ್ಮ ಇಂಡಿಯಾ ಕರೆನ್ಸಿ ಸ್ಟ್ರಾಂಗ್ ಆದರೆ ನಮಗೆಲ್ಲಾನು ಚೀಪ್ ರೇಟ್ ಸಿಗುತ್ತೆ ಅನ್ಕೋಬಹುದು. ಬಟ್ ರಾಂಗ್. ಯಾಕೆ ಅಂದ್ರೆ ನಮ್ಮ ದೇಶ ಇವತ್ತು ಅರ್ಥ ಮಾಡ್ಕೊಳ್ಳಿ, ಸರ್ವಿಸಸ್ ಇಂಡಸ್ಟ್ರಿ ಬಂದು 52% ಸರ್ವಿಸಸ್ ಇಂಡಸ್ಟ್ರಿ ಮೇಲೆ ಡಿಪೆಂಡೆನ್ಸಿ ಇದೆ. 52% ರೆವೆನ್ಯೂ ಸರ್ವಿಸ್ ಇಂಡಸ್ಟ್ರಿ ಮೇಲೆ ನಮ್ಮ ಡಿಪೆಂಡೆನ್ಸಿ ಇರೋದು. ಮಾರ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೊಂದು ಇಲ್ವೇ ಇಲ್ಲ. ಮ್ಯಾನುಫ್ಯಾಕ್ಚರ್ ಐ ಥಿಂಕ್ ಒಂದು 27% ನಂಬರ್ಸ್ ಗೊತ್ತಿಲ್ಲ, ಅರೌಂಡ್ ದಟ್ ನಂಬರ್ ಅನ್ಕೋಬಹುದು. ಸೊ ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಏನು? ಈಗ ಸಾಫ್ಟ್ವೇರ್ ಕಂಪನಿಗಳು, ಅವ್ರು ಯಾಕೆ ಅಮೆರಿಕಾ ಅವರು ಇಂಡಿಯಾದಲ್ಲಿ ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡಿದ್ದಾರೆ? ಚೀಪ್ ರೇಟಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಅಲ್ಲ, ನಮ್ಮ ಲೇಬರ್ಗಳು ಚೀಪ್ ರೇಟಲ್ಲಿ ಸಿಗುತ್ತೆ ಅಂತ. ಈಗ ಅಕಸ್ಮಾತ್ ಇಂಡಿಯನ್ ರುಪಿ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿ ಅಮೆರಿಕನ್ ಡಾಲರ್ ಕಮ್ಮಿ ಆಗ್ಬಿಟ್ರೆ ಅವ್ರಿಗೆ ಚೀಪ್ ರೇಟಲ್ಲಿ ಲೇಬರ್ಗಳು ಇಂಡಿಯಾದಲ್ಲಿ ಸಿಗಲ್ಲ. ಯಾಕಂದ್ರೆ ಜಾಸ್ತಿ ದುಡ್ಡು ಖರ್ಚು ಮಾಡ್ಬೇಕಾಗ ಇಂಡಿಯಾದಲ್ಲಿ ಅವರು ಅಲ್ವಾ. ಸೊ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು ಇಂಡಿಯಾದಲ್ಲಿ ಅಂದ್ರೆ, ನಂಗೆ ಬೇಡ ನಂಗೆ ಇಂಡಿಯಾದಲ್ಲಿ ಜಾಬ್ ಹೇಳಲ್ಲ, ಇದು ಫಿಲಿಪೈನ್ಸ್ ತೊಗೊಂಡೋಗ್ಬಿಡ್ತೀನಿ, ಅಥವಾ ಇಲ್ಲ ತೊಗೊಂಡೋಗ್ಬಿಡ್ತೀನಿ, ಅಥವಾ ಅಮೆರಿಕಾಗೆ ತೊಗೊಂಡೋಗ್ಬಿಡ್ಬೋದು. ಅವಾಗ ನಮ್ಮ ಇಂಡಿಯಾದ ಎಕನಾಮಿ, ನಮ್ಮ ಇಂಡಿಯನ್ ಕಂಪನೀಸ್ ಮೇಲೆ ಹೊಡ್ತಾ ಬೀಳುತ್ತೆ. ನಾವು ಎಲ್ಲೇ ಒಂದು ಕಡೆ ಇಂಪೋರ್ಟ್ ಮಾಡ್ತಾ ಇದೀವಿ, ದಟ್ ವಿಲ್ ಬಿಕಮ್ ಚೀಪರ್. ಬಟ್ ಆಲ್ ಆರ್ ಎಕ್ಸ್ಪೋರ್ಟ್ಸ್, ಎಲ್ಲ ಎಕ್ಸ್ಪೋರ್ಟ್ಗಳು ಆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನಿಗಳಿಗೆ ನಮಗೆ ಹೊಡ್ತಾ ಬೀಳುತ್ತೆ. ನಮ್ಮ ಇಂಡಿಯನ್ ಎಕಾನಮಿ ನಿಂತಿರೋದೇ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನಿ ಅಂದರೆ ITES ಅಂತ ಹೇಳ್ತಾರೆ. ಐಟಿ ಮಾತ್ರ ನೋಡಬೇಡಿ, IT ಇಸ್ ದ ಬ್ಯಾಕ್ ಬೋನ್ ನಮ್ಮ ದೇಶಕ್ಕೆ. ITES ಅಂದ್ರೆ ಅದು ಎನೇಬಲ್ಡ್ ಸರ್ವಿಸ್. ಅಂದ್ರೆ ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮನೆ ತಗೋತಾನೆ, ರಿಯಲ್ ಎಸ್ಟೇಟ್ ಡೆವಲಪ್ ಆಯಿತು. ಸಾಫ್ಟ್ವೇರ್ ಇಂಜಿನಿಯರ್ ಕಾರ್ ತಗೋತಾನೆ, ಆಟೋ ಇಂಡಸ್ಟ್ರಿ ಡೆವಲಪ್ ಆಯಿತು. ಆಟೋ ಇಂಡಸ್ಟ್ರಿ ಮಾತ್ರ ಅಲ್ಲಿರೋ ಜಾಬ್ಸ್ಗಳು, ಅಲ್ಲಿ ಕೆಲಸಗಾರರು, ಅಲ್ಲಿಯ ಒಂದು ಸಪ್ಲೈಯರ್ಸು, ಅಲ್ಲಿಯ ಒಂದು ಮನೆ ಎಲ್ಲ ನೋಡ್ಕೊಂಬನ್ನಿ. ಅಲ್ಲಿ ಲೋಕಲ್ ರಿಯಲ್ ಎಸ್ಟೇಟ್ ಎಲ್ಲಾನು ಇಂಪ್ರೂವ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ IT ಅಂತ ಅನ್ಕೋಬಹುದು ನಾವು. IT ಬಂದ್ಮೇಲೆ ನಮ್ಮ ದೇಶ ಒಂದು ಎಕನಾಮಿಕಲ್ ಸೂಪರ್ ಪವರ್ ಆಗಿ ಶುರುವಾಗಿದ್ದು. ಎಷ್ಟೊಂದು ಲೋಕಲ್ ಕ್ಯಾಬ್ ಡ್ರೈವರ್ ಇರ್ಬೋದು, ಎಲ್ಲ A to Z IT ಎನೇಬಲ್ಡ್ ಸರ್ವಿಸ್, ಇವೆಲ್ಲ ಎನೇಬಲ್ ಆಗಿ ಬಂದಿರೋದು ಇಂಥವೆಲ್ಲರೂ. ಸೊ ಈ ಥರ ಒಂದು ವಿಷಯಗಳಿಗೆಲ್ಲ ಹೊಡ್ತಾ ನಮಗೆ ಬೀಳ್ಬೋದು US$ ವೀಕ್ ಆದರೆ. ಸೊ ಯಾರು ವೀಕ್ ಆದರೆ ಒಳ್ಳೇದಲ್ಲ, ಎಲ್ಲರೂ ಸ್ಟ್ರಾಂಗ್ ಆದರೆ ಒಳ್ಳೇದು ಪ್ರಪಂಚದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ರು ವೀಕ್ ಆದರೆ ನಾವು ವೀಕ್ ಆಗ್ತೀವಿ ಆಫ್ಟರ್ ಸಮ್ ಟೈಮ್, ಆಯ್ತಾ. ಕ್ರೂಡ್ ಆಯಿಲ್ ವೆರಿ ಸ್ಟೇಬಲ್. ಗ್ಲೋಬಲ್ ನೋಡ್ಕೊಂಡ್ರೆ ನಿಮ್ಮ ಗ್ಲೋಬಲ್ ಲೆವೆಲಲ್ಲಿ ಕ್ರೂಡ್ ಆಯಿಲ್ ತುಂಬ ದೊಡ್ಡ ಒಂದು ವ್ಯತ್ಯಾಸಗಳಾಗಿಲ್ಲ. $120, $130 ಹೋಗಲಿ, ಅಥವಾ $30 ಹೇಳ್ಕೊಡಾಗಲಿ, ಆ ಥರ ಏನೂ ಆಗಿಲ್ಲ. ಸೊ ಗ್ಲೋಬಲ್ ಡಿಮಾಂಡ್, ಕ್ರೂಡ್, ಇದನ್ನ ಕಮಾಡಿಟಿ ಕೋರ್ಸಲ್ಲೂ ಹೇಳಿದ್ನ, ಗ್ಲೋಬಲ್ ಕ್ರೂಡ್ ಡಿಮಾಂಡ್ ಬಂದು ಒಂದು ವೆರಿ ಸ್ಟೇಬಲ್ ಆಗಿದೆ, ಆಯ್ತಾ. ಸೊ ವೆರಿ ಸ್ಟೇಬಲ್ ಅಂದ್ರೆ ಅದರರ್ಥ ಗ್ಲೋಬಲ್ ಎಕಾನಮಿ ಒಂದು ಸ್ಟೇಬಲ್ ಆಗಿದೆ ಅಂತ ಅರ್ಥ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಫ್ಟರ್ ಆಲ್ ದ ಸಪ್ಲೈ, ಆಫ್ಟರ್ ವಾರ್, ಎಲ್ಲ ವಾರ್ ಆಗಿ ರಷ್ಯಾ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಿ ಒಪೆಕ್ಗಳು ಡಿಸ್ಟೆನ್ಸ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡ್ರೆ ಕ್ರೂಡ್ ಆಯಿಲ್ ಬೆಲೆಗಳು ಒಂದು ಸ್ಟೇಬಲ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಸರ್ಕಾರದ ಹಂಚಿಕೆ ಅಂದ್ರೆ ಗೌರ್ಮೆಂಟ್ ಅಲೋಕೇಶನ್, ಗೌರ್ಮೆಂಟ್ ಎಲ್ಲೆಲ್ಲಿ ಅಲೋಕೇಟ್ ಮಾಡ್ತಾ ಇದ್ದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದು. PMAY ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಈ ಸರಿ ಬಂದ ತಕ್ಷಣ, ಮೋದಿ ಗೌರ್ಮೆಂಟ್ 3.0 ಬಂದ ತಕ್ಷಣ ಐ ಥಿಂಕ್ 3,000 ಕೋಟಿನೋ ಎಷ್ಟೋ 300 crores ಎಷ್ಟೋ ಒಂದು PMAYಗೆ ಎಕ್ಸ್ಟ್ರಾ ಬಜೆಟ್ ಅಲೋಕೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಅದರ ಅರ್ಥ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇದೊಂದು ಪಾಪ್ಯುಲಿಸ್ಟ್ ಮೂವ್ ಅಂದ್ರೇನು? ಜನಪರ ಒಂದು ಮೂವ್. PMAY ಅಂದ್ರೆ ಪ್ರೈಮ್ ಮಿನಿಸ್ಟರ್ ಯೋಜನಾ, ಜನಕ್ಕೆ ಮನೆ ಕಟ್ಕೊಳ್ಳೋಕೆ ದುಡ್ಡು ಕೊಡೋದು. ಇದು ಜನಕ್ಕೆ ಫ್ರೀಯಾಗಿ ದುಡ್ಡು ಕೊಟ್ಟಂಗೆ. ಇದೊಂದು ಪಾಪ್ಯುಲಿಸ್ಟ್ ಮೂವ್, ಜನಕ್ಕೆ ಖುಷಿ ಆಗುವಂತ ವಿಷಯ, ಅಂತ ಎಕಾನಮಿಗೆ ಹೊಡ್ತಾ ಬಿಡುವಂತ ವಿಷಯ ಅಂತ ಅನ್ಕೋಬಹುದು. ಬಟ್ ಇದೊಂದು ನಾನ್ ಇನ್ಫ್ಲೇಷನರಿ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ನಾನ್ ಇನ್ಫ್ಲೇಷನರಿ ಅಂದ್ರೆ ಹಣದುಬ್ಬರ ಮಾಡದೇ ಇರೋಂಥ ಗ್ರೋತ್ ಹೆಲ್ಪ್ ಮಾಡುವಂಥದ್ದು. ಯಾಕೆ? ನೀವು ಮನೆ ಕಟ್ಟಿದಾಗ ಸಿಮೆಂಟ್ ಇಂಡಸ್ಟ್ರಿ ಡೆವಲಪ್ ಆಯಿತು, ಸ್ಟೀಲ್ ಇಂಡಸ್ಟ್ರಿ ಡೆವಲಪ್ ಆಯಿತು, ಪೇಂಟ್ ಇಂಡಸ್ಟ್ರಿ ಡೆವಲಪ್ ಆಯಿತು, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಡೆವಲಪ್ ಆಯಿತು. ಈ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ, ಜೊತೆಗೆ ಜನಗಳಿಗೆ ಮನೆ ಕೂಡ. ಸೊ ಪಾಪ್ಯುಲಿಸ್ಟ್ ಆ್ಯಂಡ್ ಗ್ರೋತ್ ಒಂದು ಬ್ಯಾಲೆನ್ಸ್ ಆಗಿರುವಂತಹ ಒಂದು ನಾನ್ ಇನ್ಫ್ಲೇಷನರಿ ಗ್ರೋತ್ ಇದು ಕೊಡ್ತಾ ಇದೆ. ಸೊ ಈ ಥರ ನಾನ್ ಇನ್ಫ್ಲೇಷನರಿ ಗ್ರೋತ್ ಅಂದರೆ ಈಗ ರೋಡ್ ಕಟ್ಟೋದಿರ್ಬೋದು, ಈ ಥರದೆಲ್ಲ ನಾನ್ ಇನ್ಫ್ಲೇಷನರಿ ಗ್ರೋತ್ಸ್. ಫ್ರೀಯಾಗಿ ದುಡ್ಡು ಹಂಚಿದಾಗ, ಯಾವಾಗ ಜನಕ್ಕೆ ಫ್ರೀಯಾಗಿ ದುಡ್ಡು ಹಂಚ್ತೀವೋ, ಫ್ರೀ ಅಂದರೆ ಡೈರೆಕ್ಟಾಗಿ ಒಂದು ದುಡ್ಡು ಹಾಕ್ಬೋದು ಒಬ್ಬರ ಅಕೌಂಟ್ಗೆ. ಸೊ ಡೈರೆಕ್ಟ್ ಹ್ಯಾವ್ ಆಗ್ತೀವಿ, ಅದು ಇನ್ಫ್ಲೇಷನರಿ ಗ್ರೋತ್ ಆಗುತ್ತೆ. ಇನ್ಫ್ಲೇಷನ್ ಗ್ರೋತ್ ಅಂದ್ರೆ ಜನದ ಹಣ ಪ್ರಿಂಟ್ ಮಾಡ್ಕೊಡ್ತಾ ದುಡ್ಡು, ನಾನು ಹಣ ಖರ್ಚು ಮಾಡ್ತೀನಿ. ಯಾವಾಗ ಹಣ ಖರ್ಚು ಮಾಡಿದ ತಕ್ಷಣ ಇನ್ಫ್ಲೇಷನ್ ಆಗ್ತಾ ಹೋಗುತ್ತೆ, ಹಣ ದುಬ್ಬರ ಆಗ್ತಾ ಹೋಗುತ್ತೆ ಅಲ್ವಾ. ಡಿಮಾಂಡ್ ಜಾಸ್ತಿ ಆಗುತ್ತೆ, ಹಣ ದುಬ್ಬರ ಆಗ್ತಾ ಹೋಗುತ್ತೆ. ಈ ಇನ್ಫ್ಲೇಷನ್ ಬಗ್ಗೆ ಗಾಪ್ ಇಟ್ಕೋಬೇಕು ನೀವೇನಂತ, ಹಿಂಗಾಗುತ್ತೆ ಅಂತ ಗೊತ್ತಿರ್ಬೇಕು ನಿಮಗೆ. ಸೊ ನಾನ್ ಇನ್ಫ್ಲೇಷನ್ ಗ್ರೋತ್ ಅಂದ್ರೆ ಅಲಾಂಗ್ ವಿತ್ ದಿಸ್ ಥಿಂಗ್ ಐ ಆಮ್ ಕನ್ಫ್ಯೂಸ್ ಮಾಡಿದ್ರೆ ಇದು ನಾನ್ ಇನ್ಫ್ಲೇಷನ್ ಗ್ರೋತ್ ಆಗುತ್ತೆ. ಗೌರ್ಮೆಂಟು ಇವರ ಮೆಂಟಾಲಿಟಿ ಹೇಳಕ್ ಹೇಳ್ತಾರೆ, ನಾನು ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ತಮ್ಮ ಒಂದು ಸ್ಟೇಕ್ಗಳೀಗ ಎಷ್ಟೊಂದು ಕಂಪನಿಗಳು ನೀವು ನೋಡ್ಬೋದು, ಗೌರ್ಮೆಂಟ್ ಕಂಪನಿ ಅಂದ್ರೆ ಕೆಲಸ ಮಾಡಲ್ಲ ಅಂತ ಒಂದು ಮೆಂಟಲ್ ಇರುತ್ತೆ. ಯಾಕೆ? ಗೌರ್ಮೆಂಟ್ ಕಂಪನಿ ಅಲ್ಲಿ ಎಂಪ್ಲಾಯೀಸ್ ಏನು ಮಾಡ್ತಾರೆ, ಆರಾಮಾಗಿರೋಣ ಅಂತ ಯೋಚನೆ ಮಾಡ್ತಾರೆ. ಪ್ರೈವೇಟ್ ಕಂಪನಿಗೂ ಗೌರ್ಮೆಂಟ್, BSNL ಆಫೀಸ್ ಹೋಗಿ ಬನ್ನಿ, ಒಂದು ಏರ್ಟೆಲ್ ಆಫೀಸ್ ಹೋಗಿ ಬನ್ನಿ, ಅವರ ಒಂದು ವ್ಯವಹಾರನೇ ಚೇಂಜ್ ಇರುತ್ತೆ. ಏರ್ಟೆಲ್ ಆಫೀಸಲ್ಲಿ ಪಾಪ ಒಬ್ಬ ಎಂಪ್ಲಾಯಿ 10-12 ಗಂಟೆಗಳು ಕೆಲಸ ಮಾಡ್ತಾನೆ. BSNL ಆಫೀಸಲ್ಲಿ 8 ಅವರ್ ಕೆಲಸ ಮಾಡ್ತಾನೆ, ಲಂಚ್ ಅವರ್ 1 hour, ಟೀ ಬ್ರೇಕ್ 1 hour, ಇದ್ರ ಬ್ರೇಕ್ 1 hour ಇರುತ್ತೆ ಅಲ್ವಾ. ಕೆಲಸ ಮಾಡಲ್ಲ ಅಂತಲ್ಲ, ಮಾಡ್ತಾರೆ. ಬಟ್ ಏರ್ಟೆಲ್ ಅವರಷ್ಟು ಕೆಲಸ ನಿಮಗೆ ಒಂದು ಪ್ರೈವೇಟ್ ಕಂಪನಿಗೆ ಎಷ್ಟು ಇದು ಮಾಡ್ತಾರೆ ಅಷ್ಟು, ಯಾಕಂದ್ರೆ ಅವ್ರು ಜಾಬ್ ಸೆಕ್ಯೂರಿಟಿ ಇರುತ್ತೆ BSNL ಅವ್ರಿಗೆ.
ಏರ್ಟೆಲ್ ಜಾಬ್ ಕಿತ್ತಾಕ್ತಾರೆ, 1 ನಿಮಿಷಕ್ಕೆ ಕಿತ್ತಾಕ್ಬಿಡ್ತಾರೆ, ಟೀ ಬ್ರೇಕ್ 1 ಅವರ್ ಹೋದ್ಯಾ ಹೊರಗಡೆ ಹೋಗಂತ ಕಳಿಸ್ಬಿಡ್ತಾರೆ. ಸೊ ಈ ಥರ ಒಂದು ಭಯದಿಂದ ತಮ್ಮ ಒಂದು ವ್ಯವಹಾರದಲ್ಲಿ ಒಂದು ಏನದು ರಿಸೋರ್ಸ್ ಆಪ್ಟಿಮೈಸೇಷನ್ ನಿಮಗೆ ಪ್ರೈವೇಟ್ ಕಂಪ್ನಿ ಚೆನ್ನಾಗಿರುತ್ತೆ. ಸೊ ಗವರ್ಮೆಂಟ್ಸ್ ಬಿಸ್ನೆಸ್ ಇಸ್ ನಾಟ್ ಟು ಡು ಬಿಸ್ನೆಸ್ ಅಲ್ವಾ, ಇದೊಂದು ಆಕ್ಚುಲಿ ಒಂದು ಇದು ರಿಯಾಲಿಟಿ. ಗವರ್ಮೆಂಟ್ಸ್ ಬಿಸ್ನೆಸ್ ಇಸ್ ನಾಟ್ ಟು ಡು ಬಿಸ್ನೆಸ್. ಗವರ್ಮೆಂಟ್ನ ವ್ಯವಹಾರಗಳು ಮಾಡೋದಲ್ವಂತೆ ಅಲ್ವಾ, ಗವರ್ಮೆಂಟ್ನ ವ್ಯವಹಾರ ದೇಶ ನೋಡ್ಕೊಳ್ಳೋದು. ಸೊ ವ್ಯವಹಾರ ಯಾಕೆ ಮಾಡ್ತಿದ್ದಾರೆ ಗವರ್ಮೆಂಟ್ ಈಸ್ ಡೂಯಿಂಗ್ ಬಿಸ್ನೆಸ್, ಇದು ರಾಂಗ್ ಥಿಂಗ್. ಇದು ನಮ್ಮ ಒಂದು ಸೋಷಿಯಲಿಸ್ಟ್ ದೇಶ, ನಮ್ಮ 1947-50 ಏನು ನಮ್ಮ ದೇಶದ ಪಾಲಿಸೀಸ್ಗಳು ಮಾಡೋದು ಸೋಷಿಯಲಿಸ್ಟ್ ಕಂಟ್ರಿ ಅಂತ ಅಂದ್ಬಿಟ್ರಲ್ಲ, ಅದೇ ದೊಡ್ಡ ಒಂದು ನನ್ನ ಪ್ರಕಾರ ದೊಡ್ಡ ಒಂದು ಡ್ರಾಬ್ಯಾಕ್ ಫಾರ್ ಅವರ್ ಕಂಟ್ರಿ. ಆ ಒಂದು ಟೈಮಲ್ಲಿ ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡ್ಕೊಂಡ್ಬಿಟ್ರು. ಇದೆಲ್ಲ ಯಾಕೆ ಮಾಡಬೇಕು? ರೈಲ್ವೇಸ್ನ ನ್ಯಾಷನಲೈಸ್ ಮಾಡ್ಕೊಂಡ್ರು, ಇದೆಲ್ಲ ಯಾಕೆ ಮಾಡಬೇಕು? ಸೊ ಇದರಿಂದ ನಿಮಗೆ ಎಫಿಷಿಯನ್ಸಿ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಅಲ್ವಾ. ಸೊ ಇದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು. ಡಿಸ್ಇನ್ವೆಸ್ಟ್ ಅಂದರೆ ಮಾರಬೇಕು, ಗೌರ್ಮೆಂಟ್ ಪ್ರೈವೇಟ್ ಸೆಕ್ಟರ್ಗೆ ಮಾರಬೇಕು. ತಮ್ಮ ಇದನ್ನು ಏರ್ ಇಂಡಿಯಾ ಮಾರಿದ ತಕ್ಷಣ ಅದರ ಒಂದು ನೋಡ್ಕೊಂಬನಿ ಲಾಸ್ ಮೇಕಿಂಗ್ ಒಂದು ಸಣ್ಣ ಪ್ರಾಫಿಟ್ ಮೇಕಿಂಗ್ ಆಗೋಯ್ತು ಒಂದೇ ಸರಿ. ಟಾಟಾ ಅವ್ರು ಬಂದ ತಕ್ಷಣ ಹೆಂಗಾಯ್ತು ಸದ್ಯ? ಅದೇ ಏರ್ಲೈನ್ಸ್ ಅದೇ ಇದು. ನಿಮಗೆ ಏರ್ ಇಂಡಿಯಾ ಗೌರ್ಮೆಂಟ್ ತನಕ ಲಾಸ್ ಮೇಕಿಂಗು, ಪ್ರೈವೇಟ್ ಬಂದ ತಕ್ಷಣ ಪ್ರಾಫಿಟ್ ಮೇಕಿಂಗ್, ಹೆಂಗೆ ಸಾಧ್ಯ ಅಲ್ವಾ? ಸೊ ಡಿಸ್ಇನ್ವೆಸ್ಟ್ ಮಾಡಬೇಕು. ಬಟ್ ಗೌರ್ಮೆಂಟ್ ಈಗ ಅದನ್ನು ಸ್ಲೋ ಡೌನ್ ಮಾಡಿದೆ. ಯಾಕಂದ್ರೆ ಎಲ್ಲೇ ಒಂದು ಪ್ರೈವೇಟೈಸೇಷನ್ ಮಾಡ್ತೀನಿ ಅಂದ್ರೆ ತುಂಬಾ ದೊಡ್ಡ ಒಂದು ಸ್ಟ್ರೈಕ್ ಆಗ್ಬಿಡುತ್ತೆ. ಗೌರ್ಮೆಂಟ್ಗೆ ಅದನ್ನ ಎದುರಿಸಕ್ಕೆ ಶಕ್ತಿ ಇಲ್ಲ. ಈಗ ಸಮ್ಮಿಶ್ರ ಸರ್ಕಾರ ಇನ್ನೂ ಶಕ್ತಿ ಇರಲ್ಲ ಅವ್ರ ಕೈಲಿ. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಸ್ಲೋ ಡೌನ್ ಆಗಿದೆ. ಇದು ಅಗೇನ್ಸ್ಟ್ ದ ಎಕಾನಮಿ ನನ್ನ ಪ್ರಕಾರ. ಇದು ಎಷ್ಟೊಂದು ಪಾಸಿಟಿವ್ ಇದೆ, ಇದೆಲ್ಲ ಅಗೇನ್ಸ್ಟ್ ಎಕಾನಮಿ. ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಡ್ತಿದ್ದಾರೆ, ಇನ್ನು ಮುಂದೆ ಅದೇ ತರ ಒತ್ತು ಕೊಡ್ತಾರ, ಅದೇ ತರ ಒಂದು ಫ್ಲೋ ಆಗತ್ತಾ ನೋಡ್ಬೇಕು. ಸಾಲದಲ್ಲಿ ಕಟ್ತಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ರೋಡು ಪ್ರತಿಯೊಂದು ಏನು ಹಾಕ್ತಿರೋದು ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ತಗೊಂಡು ಆ ಸಾಲದಲ್ಲಿ ಕಟ್ತಿರುವಂತಹದ್ದು, ಆಯ್ತಾ, ಮರಿಬೇಡಿ ಅದನ್ನ. ಸೊ ನಮ್ಮ ದೇಶದಲ್ಲಿ ಎಕ್ಸ್ಟ್ರಾ ದುಡ್ಡು ಬಂದು ಖರ್ಚು ಮಾಡ್ತಾ ಇದೀವಲ್ಲ, ಪ್ರತಿಯೊಂದು ರೋಡುವೆ ಸಾಲದಲ್ಲಿ ಕಟ್ತಿರುವಂತದ್ದು. ಆ ಸಾಲ ನಾವುಗಳೇ ತೀರಿಸಬೇಕು ಫ್ಯೂಚರ್ ಅಲ್ಲಿ. ಸೊ ಬಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದ್ರೆ ಗ್ರೋತ್ ಆಗುತ್ತೆ, ಗ್ರೋತ್ ಆದ್ರೆ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಅವಾಗ ನಾನು ಸಾಲ ತೀರಿಸಬಹುದು ಅಂತ ಒಂದು ಮೆಂಟಾಲಿಟಿ. ಇದು ಒಳ್ಳೇದೇ, ಐ ಆಮ್ ನಾಟ್ ಡಿನೈಂಗ್ ಇಟ್, ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ಸೊ ಸಾಲದಲ್ಲಿ ತಗೊಂಡು ಕಟ್ಟಿದ್ರು ಗ್ರೋತ್ಗಳಾದಾಗ ಇಂಡಸ್ಟ್ರೀಸ್ ಬರುತ್ತೆ, ಜಾಬ್ಸ್ಗಳು ಬರುತ್ತೆ, ಅವರೆಲ್ಲ ಬಂದಾಗ ಅವರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಅವರೆಲ್ಲ ಖರ್ಚು ಮಾಡ್ತಾರೆ, ಎಕಾನಮಿ ಮತ್ತೆ ಗ್ರೋತ್ ಆಗುತ್ತೆ, ಮತ್ತೆ GST ಬರುತ್ತೆ. ಸೊ ಬಂದಾಗ ನಾನು ಸಾಲ ತೀರಿಸ್ಕೋತೀನಿ ಅಂತ ಒಂದು ಭಾವನೆ ಇರ್ಬೋದು. ದಟ್ಸ್ ಅ ಗುಡ್ ಥಾಟ್, ಹಂಗೆ ಮಾಡ್ಬೇಕು ಯಾವತ್ತೂ. ಸಬ್ಸಿಡಿಗಳನ್ನ ಇದುವರೆಗೂ ರೆಡ್ಯೂಸ್ ಮಾಡ್ತಾ ಇದ್ರು, ಇನ್ನು ಮುಂದೆ ಸಬ್ಸಿಡಿಗಳನ್ನ ಜಾಸ್ತಿ ಮಾಡ್ತಾರ ಅದು ನೋಡ್ಬೇಕು. ಅದು ಎಕಾನಮಿಗೆ ಹೊಡ್ತಾ ಬೀಳುತ್ತಾ ಹಿಂದೆ ಬರ್ತಾ ಅಂತ ನಮಗೆ ಗೊತ್ತಾಗುತ್ತೆ ಅದರಿಂದ ಅಲ್ವಾ. ನೆಕ್ಸ್ಟ್ ಶೇರ್ ಮಾರ್ಕೆಟ್ ಆಲ್ ಟೈಮ್ ಹೈ. ನಾನು ಮೊನ್ನೆ ಹೇಳಿದಂಗೆ ಪ್ರತಿಯೊಂದು ಡಿಪ್ಪಲ್ಲುವೆ ಬೈ ಮಾಡ್ತಿದ್ದಾರೆ ಅಲ್ವಾ, ಪ್ರತಿಯೊಂದು ಡಿಪ್ಪಲ್ಲೂ ಬೈ ಮಾಡ್ತಿದ್ದಾರೆ ಮಾರ್ಕೆಟ್ನ. ಯಾರು ಬೈ ಮಾಡ್ತಿದ್ದಾರೆ? ನಾವು ನೀವೇ. ಯಾಕಂದ್ರೆ ಎವ್ರಿ ಮಂತ್ SIP ಇನ್ಕ್ರೀಸ್ ಆಗ್ತಾ ಇದೆ, ಎವ್ರಿ ಮಂತ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆಗೋದು ಜಾಸ್ತಿ ಆಗ್ತಾ ಇದೆ. ಮಾರ್ಕೆಟ್ ಪೀಪಲ್ ಆರ್ ಇನ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಯ್ಯೋ ಮಿಸ್ ಆಗೋಯ್ತಲ್ಲ, ಅಯ್ಯೋ ಇಷ್ಟು ಕಮ್ಮಿ ಇತ್ತು, ಮಾರ್ಕೆಟ್ ಇಷ್ಟು ಮೇಲೆ ಹೊಡೋಯ್ತು, ಅಯ್ಯೋ ನಂಗೆ ಮಿಸ್ ಆಗೋಯ್ತಲ್ಲ ಅಂತ ಒಂದು ಭಾವನೆಯಲ್ಲಿ ಪ್ರತಿಯೊಂದು ಡಿಪ್ಪು 100 ಪಾಯಿಂಟ್ ಕಮ್ಮಿ ಆಗಲಿ 300 ಪಾಯಿಂಟ್ ಮೇಲೆ ಹೋಗ್ತಾರೆ, 500 ಪಾಯಿಂಟ್ ಕೆಳಗೆ ಬಿದ್ದರೆ 2000 ಪಾಯಿಂಟ್ ಮೇಲೆ ಹೋಗ್ತಾ ಇದೆ. ಅದೇ ಆಗ್ತಾ ಇರೋದು ಮಾರ್ಕೆಟಲ್ಲಿ. ಮೊನ್ನೆ ಒಂದು ಎಲೆಕ್ಷನ್ ಇದು ರಿಸಲ್ಟ್ ದಿನ ದೊಡ್ಡ ಒಂದು ರೆಡ್ ಕ್ಯಾಂಡಲ್ ಬಂತು, ಇಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಬಂತು, ಮಾರ್ಕೆಟ್ ಆಲ್ರೆಡಿ ಇಲ್ಲಿದೆ, ಇಷ್ಟು ಮೇಲೆ ಹೋಗಿದೆ ಅಲ್ವಾ. ಸೊ ಪ್ರತಿಯೊಂದು ಡಿಪ್ಪು ಬೈ ಮಾಡ್ತಾರೆ, ಆಲ್ ಟೈಮ್ ಆಗ್ತಾ ಇದೆ. ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಸ್ಟಾಕ್ ವ್ಯಾಲ್ಯೂಯೇಷನ್? ನಿಮ್ಮ ಕಂಪನೀಸ್ ಚೆನ್ನಾಗಿ ಅರ್ನಿಂಗ್ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾ ಇದೆ. ಆದರೆ ನಿಮ್ದೊಂದು 6x ಗ್ರೋತ್ ಆದರೆ ಅಥವಾ 5x ಗ್ರೋತ್ ಆದರೆ ನಿಮ್ಮ ಸೇಲ್ಸಲ್ಲಿ ಪ್ರಾಫಿಟಲ್ಲಿ ಸ್ಟಾಕ್ ಬೆಲೆ 50x 60x 100x ಹೋಗಿದೆ. ಸೊ ದಿರ್ ಇಸ್ ನೋ ಕೋರಿಲೇಷನ್ ಸ್ಟಾಕ್ ವ್ಯಾಲ್ಯೂಯೇಷನ್. ಇವತ್ತಿನ ಮಟ್ಟಕ್ಕೆ ನಿಮಗೆ ಸ್ಟಾಕ್ ವ್ಯಾಲ್ಯೂಯೇಷನ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಂದರೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕು ಈ ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ, ಆ ಥರ ಹೋಗಿದೆ. ಸೊ FII ನಾವು ಅದು ನೋಡ್ತಾ ಇದ್ದೀವಿ. FII ಅವರ್ ನೆಟ್ ಸೆಲ್ಲರ್ಸ್ ಕಂಪ್ಲೀಟ್ ಜುಲೈ ತಿಂಗಳ ತನಕ ನೆಟ್ ಸೆಲ್ಲರ್ಸ್ ಆಗಿದ್ರು ಅವರು. ಈಗೀಗ ರೀಸೆಂಟ್ ಆಗಿ ಸಣ್ಣ ಮಟ್ಟಕ್ಕೆ FIIಗಳು ಎಂಟರ್ ಆಗ್ತಿದ್ದಾರೆ. ಅದು ಬರೀ ಬಿಸ್ಕೆಟಾ ಟ್ರ್ಯಾಪ್ ಮಾಡೋಕ್ಕ ಅದು ನಂಗೆ ಗೊತ್ತಿಲ್ಲ. ಬಟ್ DI ಅಂತೂ ಕಂಟಿನ್ಯೂಸ್ ಆಗಿ ಬೈಯರ್ಸ್ ಆಗಿದ್ದಾರೆ. ಕಂಟಿನ್ಯೂಸ್ ಬೈ ಮಾಡಿಕೊಂಡು ಪ್ರತಿಯೊಂದು ಡಿಪ್ನು ಬೈ ಮಾಡ್ತಿದ್ದಾರೆ. ರೀಟೇಲರ್ಸ್ ಆರ್ ಬೈಯರ್ಸ್ ಆಗಿದ್ದಾರೆ. ಇದು ನಮ್ಮ ಒಂದು ಮಾರ್ಕೆಟ್. ಕಂಪನಿ ಅರ್ನಿಂಗ್ಸ್ ಇಟ್ಸ್ ಅ ವೆರಿ ಗುಡ್. ಕಂಪನಿ ಅರ್ನಿಂಗ್ಸ್ ಪ್ರತಿಯೊಂದು ಕಂಪನಿನೂ ಆಲ್ಮೋಸ್ಟ್ ಎವ್ರಿ ಕಂಪನಿ ಕೆಲವು ಹೊರತುಪಡಿಸಿ ಪೇಟಿಎಂ ಈ ಥರ ಕೆಲವು ಕಂಪನಿಗಳನ್ನ ಹೊರತುಪಡಿಸಿ ನಮ್ಮ ಮೇಜರ್ ಕಂಪನೀಸ್ ರಿಲಯನ್ಸ್ ಇರ್ಬೋದು, HDFC, ಇದು ICICI ಬ್ಯಾಂಕ್ ಇರ್ಬೋದು, ಅಥವಾ ಇನ್ಫೋಸ್ ಇರ್ಬೋದು, ಟೆಕ್ ಕಂಪನೀಸ್ ಇರ್ಬೋದು, ಪ್ರತಿಯೊಂದು ಕಂಪನಿನೂ ಒಂದು ರೋಬೋಸ್ಟ್ ಅರ್ನಿಂಗ್ಸ್ ತೋರಿಸಿದ್ದಾರೆ ಈ ಕ್ವಾರ್ಟರಲ್ಲಿ. ಅಂದರೆ ಎಕ್ಸ್ಟ್ರಾರ್ಡಿನರಿ ಅರ್ನಿಂಗ್ಸ್ ತೋರಿಸಿದ್ದಾರೆ. ಒಳ್ಳೆ ರೆವೆನ್ಯೂ 10% ಗ್ರೋತ್ ಆಗಿದೆ, ರಿಲಯನ್ಸ್ ಅಲ್ಲಿ ರೆವೆನ್ಯೂ ಗ್ರೋತ್ ಆಗಿದೆ. ಸೊ ಇದೆಲ್ಲನೂ ಗ್ರೇಟ್ ನ್ಯೂಸ್ ಫಾರ್ ದ ಇಂಡಿಯನ್ ಎಕಾನಮಿ ಆಯ್ತಾ. ಬಟ್ ಮಾರ್ಕೆಟ್ ಇಸ್ ದ ಬಾಸ್, ಮಾರ್ಕೆಟ್ ಬ್ರೈನ್ ಜಾಸ್ತಿ ಬೇರೆ ಇರುತ್ತೆ. ಅರ್ನಿಂಗ್ಸ್ ಚೆನ್ನಾಗಾದ ತಕ್ಷಣ ಇದಾಗತ್ತೆ ಅಂತ ಹೇಳ್ಕೊಬೇಡಿ ಆಯ್ತಾ. ಸೊ ಕಂಪನಿ ಅರ್ನಿಂಗ್ಸ್ ಚೆನ್ನಾಗಿದೆ. ಸೊ ನೋಡಿ ಅರ್ಥ ಮಾಡ್ಕೊಳ್ಳಿ, ಇದರಿಂದ ಏನಾಗ್ತಿದೆ ಅಂದರೆ ನೋಡಿದ್ರೆ ನಿಮಗೆ ಕೆಲವು ಮ್ಯಾಕ್ಸಿಮಮ್ ಪಾಸಿಟಿವ್ ವಿಷಯಗಳಿದೆ. ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕೆಲವು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಇಲ್ಲಿ ಪ್ರಸ್ತುತ ಆರ್ಥಿಕತೆ ನೋಡಿದ್ದೀವಿ. ನೆಕ್ಸ್ಟ್ ಏನು ಅಂತ ನೋಡ್ಬೇಕಾದ್ರೆ ಇದುವರೆಗೂ ಕೇಳ್ದಂಗೆ ನಿಮಗೆ ನಾನು ಬರೀ ಪಾಸಿಟಿವ್ ವಿಷಯಗಳನ್ನ ಹೇಳಿದ್ದೀನಿ ಅಲ್ವಾ. ಈ ಪಾಸಿಟಿವ್ ವಿಷಯಗಳು ಹೇಳಿದ್ದೀನಿ, ಇದು ಇವತ್ತಾಗಿದ್ದ ವಿಷಯ ಅಲ್ಲ. ಇದು ಲಾಸ್ಟ್ ಒಂದು ಫ್ಯೂ ಮಂತ್ಸಿಂದ ಫ್ಯೂ ಕಪಲ್ ಆಫ್ ಕ್ವಾರ್ಟರ್ಗಳಿಂದ
ಫ್ಯೂ ಕ್ವಾರ್ಟರ್ಗಳಿಂದ ಆಗ್ತಾ ಇರುವಂಥ ವಿಷಯಗಳು, ಫ್ಯೂ ಮಂತ್ಸ್ಗಳಿಂದ ಆಗ್ತಾ ಇರುವಂಥ ವಿಷಯಗಳು ಕಂಟಿನ್ಯೂಸ್ ಆಗ್ತಾ ಇರೋದು. ಇನ್ಫ್ಲೇಷನರಿ ಹತೋಟಿ ಇರೋದು ಫ್ಯೂ ಮಂತ್ಸ್ಗಳಿಂದ ಆಗ್ತಾ ಇರೋದು. ನಿಮ್ಮ US ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, GDP ಇರ್ಬೋದು, ಗೌರ್ಮೆಂಟ್ ಬಾಂಡ್ಸ್ ಇರ್ಬೋದು, RBI ಇರ್ಬೋದು, ಎಲ್ಲ ಫ್ಯೂ ಮಂತ್ಸಿಂದ ಆಗ್ತಾ ಇರುವಂಥ ವಿಷಯ. ಈ ಫ್ಯೂ ಮಂತ್ಸಿಂದ ಸ್ಟಾಕ್ ಮಾರ್ಕೆಟ್ ಕೂಡ ಆಲ್ ಟೈಮ್ ಹೋಗ್ತಾ ಇದೆ. ಸೊ ಮಾರ್ಕೆಟ್ ಆಲ್ರೆಡಿ ಈ ವಿಷಯಗಳನ್ನ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಿರ್ಬೋದು. ಸ್ವಲ್ಪ ಕೇಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾಳೆ ಇನ್ಫ್ಲೇಷನ್ ಆದ ತಕ್ಷಣ ಇವೆಲ್ಲ ಗುಡ್ ನ್ಯೂಸ್ ಅಂದ್ಬಿಟ್ಟು ಮಾರ್ಕೆಟ್ ಮೇಲೆ ಹೊಡೋದು ಒಂದೇ ಸರಿಗೆ. ಮಾರ್ಕೆಟ್ ಇಸ್ ದ ಬಾಸ್, ಇದಕ್ಕೆ ಹೇಳೋದು. ಮಾರ್ಕೆಟ್ಟು ಇದೆಲ್ಲ ವಿಷಯಗಳು ಗುಡ್ ನ್ಯೂಸ್ಗಳೇನು ಹೇಳಿದೆ ನಿಮಗೆ, ಸ್ವಲ್ಪ ನೆಗೆಟಿವ್ ವಿಷಯಗಳಿದೆ ಅಷ್ಟೇ. ಬಟ್ ಅದರ್ವೈಸ್ ಮ್ಯಾಕ್ಸಿಮಮ್ ಪಾಸಿಟಿವ್ ವಿಷಯಗಳಿದೆ ಇಂಡಿಯಾಗೆ, ನಮ್ಮ ಮಾರ್ಕೆಟ್ಗೆ, ನಮ್ಮ ಎಕಾನಮಿಗೆ ಅಲ್ವಾ. ಸೊ ಇದೆಲ್ಲ ವಿಷಯಗಳನ್ನು ಮಾರ್ಕೆಟ್ ಆಲ್ರೆಡಿ ಕನ್ಸಿಡರ್ ಮಾಡಿಬಿಟ್ಟಿರ್ಬೋದು. ಆಯ್ತಾ, ಮಾರ್ಕೆಟ್ ಕನ್ಸಿಡರ್ ಮಾಡಿ ಮಾರ್ಕೆಟ್ ಆಲ್ರೆಡಿ ಈ ಪ್ರೈಸ್ಗೆ ಬಂದು ಕೂತಿರಬಹುದು. ನಾಳೆ ಫ್ಯೂಚರಲ್ಲಿ ಏನೇ ನೆಕ್ಸ್ಟ್ ಇಂಪ್ರೂವ್ಮೆಂಟ್ಗಳು ಆಗ್ತಾ ಹೋದ್ರೂ ಮಾರ್ಕೆಟ್ ಇನ್ನೂ ಆಲ್ ಟೈಮ್ ಹೈಗಳು ಮಾಡ್ಕೊಂಡು ಹೋಗ್ತಾ ಇರಬಹುದು. ಇದೇ ಥರ ಒಂದು ಪಾಸಿಟಿವ್ ನ್ಯೂಸ್ಗಳು ಕಂಟಿನ್ಯೂ ಆದರೆ ಎಲ್ಲೋ ಒಂದು ಕಡೆ ಮಾರ್ಕೆಟು ಪಾಸಿಬಲ್ ಅಲ್ಲಿ ನನಗೆ ನನಗೆ ಐ ಆಮ್ ಸ್ಯಾಟಿಸ್ಫೈಡ್, ನಾವು ಹೊಟ್ಟೆ ತುಂಬಿಡ್ತು ಅಂದಾಗ ಬೇಕಾದ್ರೆ ಪ್ರಾಫಿಟ್ ಬುಕಿಂಗ್ಗಳು ಶುರು ಮಾಡ್ಕೋಬಹುದು. ಅವಾಗ ಒಂದು ಕರೆಕ್ಷನ್ಗಳು ಶುರು ಆಗ್ಬೋದು. ಕರೆಕ್ಷನ್ ಆದ ತಕ್ಷಣ ಯಾರು ಕಾಯ್ತಾ ಇರ್ತಾರೆ? ಜನಗಳು ಕಾಯ್ತಾ ಕೂತಿದ್ದಾರೆ, ಬಕ ಪಕ್ಷಿಗಳ ಥರ ಕಾಯ್ತಾ ಕೂತಿದ್ದಾರೆ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಆಗಕ್ಕೆ. ಅಂದರೆ ನಂಗೆ ಮಿಸ್ ಆಗೋಯ್ತು, ಒಂದು ಕರೆಕ್ಷನ್ ಆಗಲಿ ನಾನು ಎಂಟರ್ ಆಗ್ತೀನಿ ಮಾರ್ಕೆಟ್ಗೆ ಅಂತ ಕಾಯ್ತಾ ಕೂತಿದ್ದಾರೆ. ಆಲ್ರೆಡಿ ಪ್ರಾಫಿಟ್ ಮಾಡಿದವರು ಮಾರ್ಕೆಟ್ ಎಷ್ಟೊಂದು ದೊಡ್ಡ ಪ್ರಾಫಿಟ್ ಕೊಟ್ಟಿದೆ ಅಂತ ಕರೆಕ್ಷನ್ ಆದರೆ ಇನ್ನೂ ದುಡ್ಡು ಕಾಯ್ತಾ ಕೂತಿದ್ದಾರೆ. ಸೊ ನೆಕ್ಸ್ಟ್ ಮಾರ್ಕೆಟ್ ಕರೆಕ್ಷನ್ ಅಲ್ಲಿ ಮಾರ್ಕೆಟ್ ಇನ್ನೂ ಸ್ಟೀಪ್ ಆಗಿ ಮೇಲೆ ಹೋಗುವಂತ ನನ್ನ ಒಂದು ಅನಿಸಿಕೆ. ಆಯ್ತಾ, ಸೊ ಈ ತರ ಒಂದು ಕಥೆ ಇದೆ. ಸೊ ಹಾಗಾಗಿ ಮಾರ್ಕೆಟ್ ಹೊಟ್ಟೆ ತುಂಬಿದೆ, ಕರೆಕ್ಟ್, ವಾಮಿಟ್ ಮಾಡ್ಕೊಳ್ಳೋದು ಬಾಕಿ ಈಗ. ಆಯ್ತಾ, ಆ ಲೆವೆಲ್ಗೆ ಇದೆ ಮಾರ್ಕೆಟ್. ಸೊ ಈಗ ಸದ್ಯಕ್ಕೆ ಏನಂದ್ರೆ ಮಾರ್ಕೆಟ್ ಎಲ್ಲಾ ಪಾಸಿಟಿವ್ ವಿಷಯಗಳನ್ನ ಆಲ್ರೆಡಿ ಕನ್ಸಿಡರ್ ಮಾಡಿದೆ. ಈ ಪಾಸಿಟಿವ್ ವಿಷಯಗಳು ಕಂಟಿನ್ಯೂ ಆದ್ರೆ ಮಾರ್ಕೆಟ್ ಈದರ್ ಕೀಪ್ ಗೋಯಿಂಗ್ ಆರ್ ಬಿಕಮ್ ಸ್ಟೇಬಲ್ ಸಮ್ವೇರ್ ಅಟ್ ದಿಸ್ ಪಾಯಿಂಟ್. ತುಂಬಾ ದೊಡ್ಡ ಒಂದು ಹೊಡೆತಗಳು ಬಂದಾಗ ಕರೆಕ್ಷನ್ಗಳನ್ನ ಶುರು ಮಾಡ್ಕೋಬಹುದು, ಅಥವಾ ತುಂಬಾ ಎಲ್ಲರೂ ಹೊಟ್ಟೆ ತುಂಬಿ ಎಲ್ಲರೂ ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾದ್ರೆ, ಅಥವಾ ರಿಯಲ್ ಎಸ್ಟೇಟ್ಗಳು ಚೀಪ್ ಆಯ್ತು, ಅಥವಾ ಎಲ್ಲೋ ಒಂದ್ ಕಡೆ ಏನೋ ಚೀಪ್ ಆಯ್ತು, ಬೇರೆ ಎಲ್ಲೋ ಒಂದು ಆಯ್ತು ಗೌರ್ಮೆಂಟ್ ಬಾಂಡ್ಸ್ಗಳನ್ನ ಹೈಕ್ ಮಾಡೋದು, ಏನೋ ಒಂದು ಆಯ್ತು, ಎಲ್ಲೋ ಒಂದ್ ಕಡೆ ಸಿಕ್ಕಿದಾಗ ಮಾರ್ಕೆಟ್ಗಳಲ್ಲಿ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಅಲ್ಲಿ ಪಾರ್ಕ್ ಮಾಡುವಂತ ಚಾನ್ಸಸ್ ಇದೆ. ಸೊ ಅಗೇನ್ ಇದಾದ ತಕ್ಷಣ ಮಾರ್ಕೆಟ್ ಆಲ್ ಟೈಮ್ ಇನ್ನೂ ಒಂದು 10,000 ಪಾಯಿಂಟ್ ಮೇಲೆ ಹೋಗುತ್ತೆ ಅಂತ ಹೋಗಲ್ಲ ಅಂತ ಹೇಳ್ತಿಲ್ಲ. ಮಾರ್ಕೆಟ್ ನಮ್ಮ ಇಂಡಿಯಾದಲ್ಲಿ ಹೈ ಪೊಟೆನ್ಷಿಯಲ್ ಇದೆ ಆ ಲೆವೆಲ್ಗಳು ರೀಚ್ ಆಗಕ್ಕೆ. ಬಟ್ ಕರೆಕ್ಷನ್ಸ್ ಕೂಡ ಪಾಸಿಬಿಲಿಟಿ ಇದೆ. ಕರೆಕ್ಷನ್ಗಳು ಏನ್ ಕತೆ ಅಂತ ನಿಮಗೆ ಆಲ್ರೆಡಿ ನಾನು ಹೇಳ್ದಿಕ್ತಾನೆ. ಸೊ ಏನೇನು ನಿರೀಕ್ಷಿಸಬಹುದು ಈ ಒಂದು ಇದರಲ್ಲಿ ಬಜೆಟಲ್ಲಿ? ನನ್ನ ಪ್ರಕಾರ ಆಯ್ತಾ, ನನ್ನ ಪ್ರಕಾರ ಗೌರ್ಮೆಂಟ್, ನನ್ನ ಪ್ರಕಾರ ನಿರ್ಮಲಾ ಸೀತಾರಾಮನ್ನ ಒಂದು 10 ವರ್ಷದಿಂದ ನೋಡ್ತಾ ಇದ್ದೀವಿ, ಮೋದಿನ 10 ವರ್ಷ ನೋಡ್ತಾ ಇದ್ದೀವಿ, ಸಮ್ಮಿಶ್ರ ಸರ್ಕಾರ ಬಂದಿರಬಹುದು. ಇದೆಲ್ಲ ನೋಡ್ಕೊಂಡ್ರೂ ನನ್ನ ಪ್ರಕಾರ ಈ ಸರಿ ಗ್ರೋತ್ ತುಂಬ ಪ್ರಾಮಿನೆನ್ಸ್ ಕೊಡದೇನೆ, ಅಥವಾ ಪಾಪ್ಯುಲೇಷನ್ಗೂ ತುಂಬ ಬಜೆಟ್ ಪ್ರಾಮಿನೆನ್ಸ್ ಕೊಡದೇನೆ ಒಂದು ಬ್ಯಾಲೆನ್ಸ್ಡ್ ಬಜೆಟ್ನ ಒಂದು ಇವುಗಳು ಕೊಡುವಂಥ ಒಂದು ಸಾಧ್ಯತೆ ಇದೆ. ಸೊ ಒಂದು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಹೇಳಿದ್ರೆ ಅಂದ್ರೆ ಎಲ್ಲರಿಗೂ ಮಂಚಿನ ವಾರ್ಡ್ ಅಂತ ಹೇಳ್ತಾರೆ ತೆಲುಗಲ್ಲಿ, ಆ ಥರ ಅಂದ್ರೆ ಆ ಥರ ಒಂದು ಬಜೆಟ್ ಕೊಡ್ಬೋದು ಅಂತ ಅನ್ಕೋತೀನಿ. ಇದು ಮಾರ್ಕೆಟ್ ನೆಗೆಟಿವ್ ಆಗಿ ನೋಡ್ಬೋದೇನೋ, ಯಾಕಂದ್ರೆ ಅಗೈನ್ ಐ ಮೇ ಬಿ ರಾಂಗ್. ಆಯ್ತಾ, ಗ್ರೋತ್ ಬಜೆಟ್ ತುಂಬ ಚೆನ್ನಾಗಿ ಗ್ರೋತ್ ಓರಿಯೆಂಟೆಡ್ ಕಂಟಿನ್ಯೂ ಮಾಡಿದ್ರೆ ಪಾಲಿಸಿ, ಮಾರ್ಕೆಟ್ ಮೇ ರಿಯಾಕ್ಟ್ ಅಂಡ್ ಇಟ್ ಮೇ ಗೋ ಅಪ್. ಬಿಕಾಸ್ ಎಲ್ಲ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದೆ ನಮ್ಮದು. ನಾನು ಪ್ರೀವಿಯಸ್ ಟೈಮಲ್ಲಿ ತೋರಿಸ್ದಂಗೆ ನಮ್ದು ಎಲ್ಲ ಫಂಡಮೆಂಟಲ್ಸ್ ಚೆನ್ನಾಗಿರ್ಬೇಕಾದ್ರೆ GDP ಚೆನ್ನಾಗಿದೆ, ಇನ್ಫ್ಲೇಷನ್ ಚೆನ್ನಾಗಿದೆ, ನಿಮ್ಮ ಒಂದು RBI ಇದು ಚೆನ್ನಾಗಿದೆ, ಡಿವಿಡೆಂಡ್ಸ್ ಚೆನ್ನಾಗಿದೆ, ಪ್ರತಿಯೊಂದು ಸ್ಟಾಕ್ ಮಾರ್ಕೆಟ್ ಹೈಯಲ್ಲಿದೆ, ಇನ್ವೆಸ್ಟ್ಮೆಂಟ್ಸ್ ಚೆನ್ನಾಗಿ ಬರ್ತಾ ಇದೆ, ಗೌರ್ಮೆಂಟ್ ಬಾಂಡ್ಸ್ ಇನ್ವೆಸ್ಟ್ ಮಾಡ್ತಾ ಇದೆ, ಪ್ರತಿಯೊಂದು ಚೆನ್ನಾಗಿ, GST ಕಲೆಕ್ಷನ್ ಆಲ್ ಟೈಮ್ ಹೈ ಆಗಿದೆ, ಸೊ ಇನ್ಕಮ್ ಟ್ಯಾಕ್ಸ್ ಆಲ್ ಟೈಮ್ ಹೈ ಆಗಿದೆ ಕಲೆಕ್ಷನ್. ಇವೆಲ್ಲ ಚೆನ್ನಾಗಿರ್ಬೇಕಾದ್ರೆ ಗೌರ್ಮೆಂಟ್ ಯಾಕೆ ಇನ್ನೂ ಗ್ರೋತ್ ಆಗೋಣ ಅಂತ ಯಾಕೆ ಹೋಗಬಾರ್ದು? ಹೋಗಬೇಕು. ನನ್ನ ಪ್ರಕಾರ ಗೌರ್ಮೆಂಟ್ ಶುಡ್ ಗೋ ಫಾರ್ ಇಟ್. ಬಟ್ ಅಪೋಸಿಷನ್ ಸ್ಟ್ರಾಂಗ್ ಆಗಿದೆ, ನೀವು ಅಂಬಾನಿ ಅದಾನಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಬೈಬೋದು, ಇಂಡಸ್ಟ್ರಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಗ್ರೋತ್ ಹೆಂಗೆ ಆಗಕ್ಕೆ ಸಾಧ್ಯ ಅಲ್ವಾ? ಸೊ ಆ ಥರ ಒಂದು ಬೈಬೋದು. ಅದಕ್ಕೋಸ್ಕರ ಮೋದಿ ಹೆದರ್ಕೊಂಡು ವಾಪಸ್ ಬರ್ಬೋದು, ಅಥವಾ ನಿಮಗೆ ನಿತೀಶ್ ಕುಮಾರ್ ಕಾಲು ಎಳಿಬೋದು. ಸೊ ಈ ಅವ್ರನ್ನೂ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ತಮ್ಮ ಒಂದು ಇಮೇಜ್ನ ಕೂಡ, ನಾನು ಬಡಪರ, ನಾನು ಬರೀ ಶ್ರೀಮಂತರಿಗೆ ಮಾತ್ರ ಅಲ್ಲ, ನಾನು ಬಡಪರನೂ ಇದೀನಿ ತೋರಿಸ್ಕೊಳ್ಳೋಕ್ಕೋಸ್ಕರ ಬ್ಯಾಲೆನ್ಸಿಂಗ್ ಆ್ಯಕ್ಟಲ್ಲಿ ಇವ್ರು ಮಾಡ್ತಾರಾ ಅಂತ ಗೊತ್ತಿಲ್ಲ. ಬಟ್ ಅದರ್ವೈಸ್ ಆ ಥರ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಪ್ರಕಾರ ಗ್ರೋತ್ನೂ ಕೊಟ್ಟು ಒಂದು ಬ್ಯಾಲೆನ್ಸ್ ಮಾಡುವಂತಹ ಒಂದು ಬಜೆಟ್, ಬರೀ ಗ್ರೋತ್ ಕಾನ್ಸಂಟ್ರೇಷನ್ ಮಾಡದೆ, it's bad for our country that way, but it's okay. That's a political scenario, ಇವತ್ತಿನ political scenario. So bad for the country, but it's okay. ಒಂದು ಬ್ಯಾಲೆನ್ಸಿಂಗ್ ಮಾಡ್ಬೋದು. ಈ ಬ್ಯಾಲೆನ್ಸಿಂಗ್ ಮಾಡಿದಾಗ ಮಾರ್ಕೆಟ್ ಈ ಒಂದು ಬಜೆಟ್ನ ನೆಗೆಟಿವ್ ಆಗಿ ನೋಡ್ಬಿಟ್ಟು ಒಂದು ಶಾರ್ಟ್ ಒಂದು ಕರೆಕ್ಷನ್ ಕೊಡ್ಬೋದು, ನೋಡೋಣ. ಅದ್ರ ಪ್ರಕಾರ ಮಾರ್ಕೆಟ್ ಬರಲಿ, ಆದ್ಮೇಲೆ ನೋಡೋಣ. ಓಕೆ, ಸೊ ಇದು ನನ್ನ ಇವತ್ತಿನ ಒಂದು ಪ್ರೆಸೆಂಟೇಷನ್. ಸೊ ಇದು ನನ್ನ ಒಂದು ಅನಿಸಿಕೆ. ನನ್ನ ಬಜೆಟ್ ಹೆಂಗಿರ್ಬೋದು, ಗ್ಲೋಬಲ್ ಆರ್ಥಿಕತೆ ನಿಮ್ಗೆ ತೋರಿಸ್ಬೇಕಿತ್ತು ಅಲ್ವಾ? ನಿಮ್ಗೊಂದು ಗೊತ್ತಿರಬೇಕು ಏನಾಗ್ತಿದೆ ಅಂತ ಗೊತ್ತಿರಬೇಕು ಅಕ್ಕಪಕ್ಕ ಅಲ್ವಾ? ನಮ್ಮ ದೇಶ ಹೆಂಗಿದೆ ಗೊತ್ತಿರಬೇಕು, ನಮ್ಮ ಮನೆ ಬಜೆಟ್ ಹೆಂಗಿದೆ ಗೊತ್ತಿರಬೇಕು ನಿಮಗೆ ಅಲ್ವಾ? ಗೊತ್ತಿದ್ರೆ ನಾವು ಡಿಸಿಷನ್ಗಳು ತೊಗೊಳಕ್ಕೆ ರೆಡಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಆದರೆ ಮಾರ್ಕೆಟ್ ನನ್ನ ಪ್ರಕಾರ ವಿಲ್ ಝೂಮ್ ಅಪ್. ಎನಿ ಬೈ ಟುಡೇ ಇವತ್ತಿನ ಎಕಾನಮಿಯಲ್ಲಿ ಎನಿ ಡಿಪ್ ಇಸ್ ಬೀಯಿಂಗ್ ಬಾಟ್ ಅಲ್ವಾ? ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಇನ್ವೆಸ್ಟ್ಮೆಂಟ್ ಮಾಡೋರು ಕರೆಕ್ಷನ್ ಕಾಯ್ತೀರಾ,
ಇನ್ನೊಂದು 10,000 ಮೇಲೋದ್ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಅಥವಾ ಇನ್ವೆಸ್ಟ್ ಮಾಡಿದ ತಕ್ಷಣ ಕೆಳಗೆ ಬಿದ್ದೋಗುತ್ತಾ? ಇದೆಲ್ಲ ರಿಸ್ಕ್, ಮಾರ್ಕೆಟ್ ರಿಸ್ಕ್ ಇದ್ದೇ ಇರ್ತೀವಲ್ಲ ನಾವೇ. ಬಟ್ ನನ್ನ ಪ್ರಕಾರ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಕರೆಕ್ಷನ್ ಆದರೂ ಮಾರ್ಕೆಟ್ ಅಗೇನ್ ವಿಲ್ ಝೂಮ್ ಅಪ್. ವಿ ಕ್ಯಾನ್ ಡೂ ರುಪಿ ಕಾಸ್ಟ್ ಆವರೇಜಿಂಗ್, ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಗಳನ್ನ ನಾವು ಉಪಯೋಗಿಸ್ಕೊಂಡು ನಾವು ಇದನ್ನು ಮುಂದುವರಿಸ್ಬೋದು. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.